ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದು ನಾನು ರಮಣ ಮಹರ್ಷಿಗಳಿಂದ ದಾಖಲಿತವಾದ ಉಪದೇಶ ಸಾರ ಅನ್ನೋ ಗ್ರಂಥದಲ್ಲಿರುವ 30 ಶ್ಲೋಕಗಳನ್ನು ಹೇಳಿ ಒಟ್ಟಾರೆ ಅದರ ಅರ್ಥ ಏನು ಅನ್ನೋದನ್ನು ಹೇಳ್ತೇನೆ. ರಮಣ ಮಹರ್ಷಿಗಳು ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ವೇದಾಂತ ಚಿಂತನೆಗಳು, ಧ್ಯಾನಯೋಗ ಮುಂತಾದ ಎಲ್ಲವನ್ನೂ ಹೇಳಿದ್ದಾರೆ. ಹಾಗಾಗಿ ಅವರು ಮೊದಲು ಕರ್ಮದಿಂದ ಶುರು ಮಾಡ್ತಾರೆ, ಆಮೇಲೆ ಕರ್ಮಯೋಗ, ಭಕ್ತಿಯೋಗ, ಅನಂತರ ಧ್ಯಾನಯೋಗ, ಜ್ಞಾನಯೋಗ, ಕೊನೆಗೆ ವೇದಾಂತ, ಉಪನಿಷತ್ತುಗಳು, ಅದರಲ್ಲೆಲ್ಲ ಭಗವದ್ಗೀತೆ, ಬ್ರಹ್ಮಸೂತ್ರಗಳೆಲ್ಲ ಸಾರಾಂಶ ನಮಗೆ ಇದರಲ್ಲಿ ಸಿಗತ್ತೆ. ಹಾಗಾಗಿ ಇದನ್ನು ತುಂಬ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದಿದ್ದರೆ ಪರಬ್ರಹ್ಮ ಸಾಕ್ಷಾತ್ಕಾರ, ಇಲ್ಲಿ ನಾವು ಪರಬ್ರಹ್ಮ ದರ್ಶನ ಅಥವಾ ಆತ್ಮದರ್ಶನ ಉಂಟಾಗತ್ತೆ ಅಂತ ಹೇಳ್ಬೋದು. ಅಷ್ಟು ಒಳ್ಳೆಯ ಗ್ರಂಥಗಳು. ರಮಣ ಮಹರ್ಷಿಗಳು ತಿರುವಣ್ಣಾಮಲೆಯಲ್ಲಿ ಇದ್ದವರು. ಇವತ್ತು ರಮಣಾಶ್ರಮ ಅಂತ ಅಲ್ಲಿದೆ. ಅವರು ಮುಖ್ಯವಾಗಿ ಒಂದು ಉಪದೇಶ ಸಾರ ಮತ್ತು ಸದ್ದರ್ಶನ ಅನ್ನೋ 2 ಗ್ರಂಥಗಳನ್ನು ಬರೆದಿದ್ದಾರೆ. ರಮಣಗೀತ ಅನ್ನೋ ಇನ್ನೊಂದು ಗ್ರಂಥದಲ್ಲಿ ಅವರು ಭಕ್ತರೊಂದಿಗೆ ಮಾಡಿದ ಸಂಭಾಷಣೆಗಳು ದಾಖಲಾಗಿವೆ. ಹಾಗಾಗಿ ಒಟ್ಟಾರೆ ರಮಣ ಮಹರ್ಷಿಗಳು ಏನು ಹೇಳ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಹಂತ ಹಂತವಾಗಿ ನೋಡೋಣ. ನೋಡಿ, 30 ಶ್ಲೋಕದಲ್ಲಿ ಮೊದಲನೆಯ ಶ್ಲೋಕ ಹೀಗೆ ಬರುತ್ತೆ. ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಇದು ಮೊದಲನೇದಾಗಿ ರಮಣ ಮಹರ್ಷಿಗಳು ಕರ್ಮಗಳ ಬಗ್ಗೆ ಹೇಳ್ತಾರೆ. ಈ ಶ್ಲೋಕದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಕರ್ಮಗಳು ಜಡವಾದವು. ಈ ಕರ್ಮಗಳು ತನ್ನಿಂತಾನೇ ಫಲವನ್ನು ಉಂಟು ಮಾಡಲಾರವು. ಈಶ್ವರ ಅಂದರೆ ಚೈತನ್ಯದ ಸಹಾಯದಿಂದಲೇ ಕರ್ಮಫಲಗಳು ದೊರಕುವಂಥದ್ದು. ಕರ್ಮಗಳನ್ನು ಅಂದರೆ ಯಜ್ಞ, ಯಾಗಾದಿ, ಪೂಜೆ, ಜಪ, ತಪ ಮುಂತಾದ ಒಳ್ಳೆಯ ಕರ್ಮಗಳನ್ನು ನಾವು ಮಾಡಿದಾಗ ಅದರಿಂದ ಅಪೂರ್ವ ಎನ್ನುವ ಒಂದು ಅದೃಷ್ಟ ಫಲ ಉಂಟಾಗುತ್ತದೆ. ಆದರೆ ಆ ಅದೃಷ್ಟ ಫಲವು ಜೀವನಿಗೆ ದೊರಕಬೇಕಾದರೆ ಭಗವಂತನ ಮಧ್ಯಸ್ಥಿಗೆ ಇರಬೇಕು. ಹಾಗಾಗಿ ಭಗವಂತನನ್ನು ಕರ್ಮಾಧ್ಯಕ್ಷ ಎಂದು ಕರೆಯುತ್ತಾರೆ. ಕರ್ಮಕಠರು ಅಂದರೆ ಪೂರ್ವಮೀಮಾಂಸಕರು ಕರ್ಮಗಳು ಫಲವನ್ನು ಉಂಟು ಮಾಡುವುದರಿಂದ ಭಗವಂತನ ಅನುಗ್ರಹದ ಅಗತ್ಯವಿಲ್ಲ ಎಂದು ತಿಳಿದಿರುತ್ತಾರೆ. ಹಾಗಾಗಿ ಇದು ಅವರನ್ನು ಕುರಿತು ರಮಣ ಮಹರ್ಷಿಗಳು ಹೇಳ್ತಾರೆ. ಇದು ಆ್ಯಕ್ಚುಲಿ ಸಾಕ್ಷಾತ್ ಶಿವನೇ ಹೇಳಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಏನು ಹೇಳ್ತಾರೆ ಅಂದರೆ, ಕರ್ಮಗಳು ಜಡವಾದವು. ಯಾವುದೋ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವು ಇನ್ಯಾವುದೋ ಜನ್ಮದಲ್ಲಿ ಸಿಗಬೇಕಾದರೆ ಅಥವಾ ಆ ಕರ್ಮದ ವ್ಯವಸ್ಥೆ ಸೀಕ್ವೆನ್ಸ್ ಸರಿಯಾಗಿ ಆಗಬೇಕಾದರೆ ಚೈತನ್ಯ ಶಕ್ತಿಯ ಸಹಾಯ ಬೇಕು. ಈ ಚೈತನ್ಯ ಶಕ್ತಿಯನ್ನೇ ಅವರು ಈಶ್ವರ ಅಥವಾ ಪರಬ್ರಹ್ಮ ಶಕ್ತಿ ಅಂತ ಕರೆದಿದ್ದಾರೆ. ಮುಂದಿನ ಶ್ಲೋಕ ಹೀಗಿದೆ ನೋಡಿ. ಇಲ್ಲಿ ನೋಡಿ, ಕೃತಿಮಹೋ ದಧೌ ಪತನ ಕಾರಣಂ ಫಲಮ ಶಾಶ್ವತಂ ಗತಿ ನಿರೋಧಕಂ. ಹೀಗೆ ಕರ್ಮಗಳು ಫಲವನ್ನು ಉಂಟು ಮಾಡುತ್ತದೆ. ಭಗವಂತನು
ಫಲವನ್ನು ಕೊಡುವುದಿಲ್ಲ. ಭಗವಂತನು ಫಲದ ವ್ಯವಸ್ಥೆ ಮಾಡ್ತಾನೆ. ಕರ್ಮಗಳಿಂದ ಪುಣ್ಯ ಫಲಗಳಾಗಲಿ ಫಲಗಳಾಗಲಿ ಉತ್ಪತ್ತಿಯಾಗುತ್ತದೆ. ಭಗವಂತ ಡೈರೆಕ್ಟಾಗಿ ಯಾವ ಫಲವನ್ನು ಕೊಡುವುದಿಲ್ಲ. ಅಂದರೆ ನೀವು ಹೀಗೆ ಅರ್ಥ ಮಾಡಿಕೊಳ್ಬೇಕು, ದೇವರು ನಮಗೆ ಕಷ್ಟ ಕೊಟ್ಟ ಅಥವಾ ದೇವರು ನಮಗೆ ಸುಖ ಕೊಟ್ಟ ಅನ್ನೋದಿಲ್ಲ. ಕರ್ಮಗಳು ಕಷ್ಟವನ್ನು ಅಥವಾ ಸುಖವನ್ನು ಉಂಟು ಮಾಡುತ್ತದೆ. ಅದನ್ನು ವ್ಯವಸ್ಥೆ ಮಾಡಿ ಭಗವಂತನು ನಮ್ಮಲ್ಲಿ ತನಕ ತಲುಪಿಸುತ್ತಾನೆ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು ಅಂತ ಇಲ್ಲಿ ರಮಣ ಮಹರ್ಷಿಗಳು ಹೇಳುತ್ತಾ 2ನೇ ಶ್ಲೋಕ ಅಲ್ಲಿ ಹೇಳ್ತಾರೆ, ಹೀಗೆ ಬರುವ ಕರ್ಮಗಳ ಫಲಗಳು ಅಶಾಶ್ವತವಾಗಿದೆ. ಹೀಗೆ ಕರ್ಮಗಳಿಂದ ಅಪೂರ್ವ ಎನ್ನುವ ಒಂದು ಅದೃಷ್ಟ ಉಂಟಾಗಿ ಅದರಿಂದ ಕರ್ಮ ಫಲಗಳು ಸಿಕ್ಕಿದರೂ ಆ ಒಳ್ಳೆಯ ಕರ್ಮಫಲಗಳಿಂದ ನಾವು ಇಲ್ಲಿ ಚೆನ್ನಾಗಿ ಬದುಕಿ ನಂತರ ಈ ದೇಹವನ್ನು ಬಿಟ್ಟ ಮೇಲೆ ಸ್ವರ್ಗಕ್ಕೆ ಹೋದರೂ ಸಹ ಆ ಕರ್ಮ ಫಲಗಳು ಕೊಡುವ ಪುಣ್ಯದ ಫಲವಾಗಲಿ ಪಾಪದ ಫಲವಾಗಲಿ ಗತಿಸಿ ಹೋಗುತ್ತದೆ. ಆದರೆ ಗತಿಸಿ ಹೋದರೂ ಸಹ ಆ ಕರ್ಮಗಳು ಬೀಜಗಳನ್ನು ಉಂಟು ಮಾಡಿಯೇ ಹೋಗುತ್ತವೆ. ಅಂದರೆ ಇದರ ಅರ್ಥ ಏನೆಂದರೆ, ನಾವು ಸ್ವರ್ಗಕ್ಕೆ ಹೋದರೂ ಮತ್ತೆ ವಾಪಸ್ ಬರ್ತೇವೆ, ನರಕಕ್ಕೆ ಹೋದರೂ ಮತ್ತೆ ವಾಪಸ್ ಬಂದು ಇನ್ನೊಂದು ದೇಹದೊಂದಿಗೆ ಬರ್ತೇವೆ. ಹಾಗಾಗಿ ಆ ಕರ್ಮ ಫಲದ ಬೀಜಗಳು ಮತ್ತೆ 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 ಸಂಸಾರವೆಂಬ ಮರವನ್ನು ಸೃಷ್ಟಿ ಮಾಡುತ್ತೆ, ಮತ್ತೆ ಕರ್ಮಗಳನ್ನು ಸೃಷ್ಟಿ ಮಾಡುತ್ತೆ. ಹಾಗಾಗಿ ಕರ್ಮದ ಸಾಗರವೇ ಉಂಟು ಮಾಡುತ್ತವೆ. ಈ ಕರ್ಮದ ಬೀಜಗಳು ಏನು ಮಾಡ್ತವೆ? ಕರ್ಮಸಾಗರವನ್ನೇ ಉಂಟು ಮಾಡುತ್ತದೆ. ಅದು ಆಧ್ಯಾತ್ಮ ಸಾಧಕನಿಗೆ ಅಡ್ಡಿ ಉಂಟು ಮಾಡುತ್ತದೆ, ಅಂದರೆ ತಡೆಗೋಡೆ ಉಂಟಾಗುತ್ತದೆ. ಅಷ್ಟೇ ಅಲ್ಲದೆ ಈಶ್ವರನನ್ನು ನಂಬದ ಸಾಧಕನು ಕರ್ಮಗಳೆಂಬ ಮಹಾಸಮುದ್ರದಲ್ಲಿ ಜನನ ಮರಣಗಳೆಂಬ ಸಂಸಾರ ಸಾಗರದಲ್ಲಿ ಮುಳುಗಿ ಏಳುತ್ತಾ ಇರುತ್ತಾನೆ ಅಂತ ಇಲ್ಲಿ 2ನೇ ಶ್ಲೋಕದಲ್ಲಿ 1 ಮತ್ತು 2ನೇ ಶ್ಲೋಕದಲ್ಲಿ ರಮಣ ಮಹರ್ಷಿಗಳು ಮೊದಲನೇದಾಗಿ ಕರ್ಮಗಳು ಫಲವನ್ನು ಉಂಟು ಮಾಡಿದರೂ ಆ ಫಲಗಳು ಒಳ್ಳೆಯ ಫಲಗಳಾಗಲಿ ಕೆಟ್ಟ ಫಲಗಳಾಗಲಿ ಅಶಾಶ್ವತವಾಗಿರುತ್ತವೆ. ಮತ್ತೆ ಮತ್ತೆ ಈ ಸಂಸಾರ ಸಾಗರಕ್ಕೆ ಅವು ನಮ್ಮನ್ನು ದೂಡುತ್ತವೆ. ಬರೀ ಕರ್ಮಗಳಿಂದ ಮೋಕ್ಷವು ಸಾಧಿತವಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಾ 3ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ ನೋಡಿ, ಈಶ್ವರಾರ್ಪಿತಂ ನೇಚ್ಛಯ ಕೃತಂ ಚಿತ್ತಶೋಧಕಂ ಮುಕ್ತಿಸಾಧಕಂ. ಕರ್ಮಗಳನ್ನು ಮಾಡಿದಾಗ ಆ ಕರ್ಮಗಳನ್ನು ಕರ್ಮಯೋಗವನ್ನಾಗಿ ಮಾಡಬೇಕು ಅಥವಾ ನಿಷ್ಕಾಮ ಕರ್ಮಗಳನ್ನಾಗಿ ಮಾಡಬೇಕು ಎಂದು ಈ ಶ್ಲೋಕದಲ್ಲಿ ರಮಣ ಮಹರ್ಷಿಗಳು ಹೇಳ್ತಾರೆ. ಯಾವಾಗತ್ತೆ? ಕರ್ಮಗಳನ್ನು ಮಾಡುವಾಗ ಈಶ್ವರಾರ್ಪಣೆ ಬುದ್ಧಿಯಿಂದ, ಅಂದರೆ ಈ ಕರ್ಮವನ್ನು ಮಾಡುವ ಕರ್ತ ನಾನಲ್ಲ, ಇದರಿಂದ ಬರುವ ಫಲದ ಭೋಕ್ತಾನು ನಾನಲ್ಲ, ಇದು ನಾನು ಕರ್ಮಗಳನ್ನು ಕರ್ತವ್ಯ ಅನ್ನೋ ಬುದ್ಧಿಯಿಂದ ಮಾಡುತ್ತಾ ಈ ಕರ್ಮಗಳನ್ನು ಮತ್ತು ಈ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ ಅನ್ನುವ ಭಾವನೆಯಿಂದ ಕರ್ಮಗಳನ್ನು ಮಾಡಿದರೆ ಅದನ್ನು ನಿಷ್ಕಾಮ ಕರ್ಮ ಅಂತ ಕರೆಯುತ್ತಾರೆ. ಹೀಗೆ ನಿಷ್ಕಾಮ ಕರ್ಮವನ್ನು ಮಾಡುವುದರಿಂದ ಅಥವಾ ಕರ್ಮಯೋಗವನ್ನು ಮಾಡುವುದರಿಂದ ಮನಸ್ಸಿನ ಶುದ್ಧಿ ಉಂಟಾಗುತ್ತದೆ. ಅದನ್ನೇ ಚಿತ್ತಶುದ್ಧಿ ಅಥವಾ ಅಂತಃಕರಣ ಶುದ್ಧಿ ಅಂತ ನಾವು ಕರೆಯುತ್ತೇವೆ. ಹೀಗೆ ಚಿತ್ತಶುದ್ಧಿಯಾದರೆ ಆ ಮೂಲಕ ಮುಕ್ತಿ ಅಥವಾ ಆತ್ಮದರ್ಶನ ಅಥವಾ ನಾವು ಏನು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತೇವೆ ಅದಕ್ಕೆ ಅತ್ಯಂತ ಸಹಾಯವಾಗುತ್ತದೆ. ಅಂದರೆ ಒಬ್ಬ ವ್ಯಕ್ತಿಯು ಜ್ಞಾನಿಯಾಗಬೇಕಾದರೆ ಅಥವಾ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುನ್ನಡೆಯಬೇಕಾದರೆ ಚಿತ್ತಶುದ್ಧಿಯು ಅತ್ಯಂತ ಮುಖ್ಯ. ಈ ಚಿತ್ತಶುದ್ಧಿಯನ್ನು ಹೊಂದಬೇಕಾದರೆ ಕರ್ತೃತ್ವ ಭೋಕ್ತೃತ್ವವನ್ನು ಬಿಡಬೇಕು. ತಾನು ಮಾಡಿದ್ದೇನೆ ತನಗೇ ಫಲ ಬೇಕು ಅನ್ನೋ ಬುದ್ಧಿಯನ್ನು ಬಿಟ್ಟು ಅದೆರಡನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಎಂದು 3ನೇ ಶ್ಲೋಕದಲ್ಲಿ ಹೇಳುತ್ತಾ
4ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ ನೋಡಿ. ಕಾಯವಾನ್ಮನಾ ಕಾರ್ಯಮುತ್ತಮಂ ಪೂಜನಂ ಜಪ ಚಿಂತನಂ ಕ್ರಮಾತ್. ಇಲ್ಲಿ ಭಕ್ತಿಯೋಗದ ಬಗ್ಗೆ ರಮಣ ಮಹರ್ಷಿಗಳು ಹೇಳ್ತಾರೆ. ನಾವು ಭಕ್ತಿಯೋಗ ಅಂದ ಕೂಡಲೇ ನಮಗೆ ಮೊದಲಿಂದಾಗಿ ಬರೋದೇನು? ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು, ಜಪ ಮಾಡೋದು, ಉಪಾಸನೆ ಮಾಡೋದು, ಅಥವಾ ವೇದಾಂತದ ಚಿಂತನೆಯನ್ನು ಮಾಡೋದು ಜ್ಞಾನಯೋಗಕ್ಕೆ ಬರುತ್ತೆ ಅದು. ಸೊ ಈ ಮೊದಲು ದೇಹ, ಮಾತು, ಮನಸ್ಸು ಮತ್ತು ಮಾಡುವ ಕ್ರಿಯೆಗಳು, ದೇಹ, ಮಾತು, ಮನಸ್ಸು ಮತ್ತು ಮಾಡುವ ಕ್ರಿಯೆಗಳಲ್ಲಿ ನೋಡಿ, ಶಾಸ್ತ್ರಗಳಿಂದ ಹೇಳಿದ ಪೂಜೆ ಅನ್ನೋದು ಮೊದಲನೆಯ ಮೆಟ್ಟಲು. ಶಾಸ್ತ್ರಗಳಿಂದ ಅಂದರೆ ಸರಿಯಾಗಿ ಶಾಸ್ತ್ರಗಳು ಹೇಳಿದ ರೀತಿಯಲ್ಲಿ ಧಾರ್ಮಿಕವಾಗಿ ಮಾಡುವ ಪೂಜೆಗಳು ಮೊದಲನೇ ಮೆಟ್ಟಲು ಅಂತ ಹೇಳ್ತಾರೆ. ಈ ಪೂಜೆಯಲ್ಲಿ ನಾವು ಸಾಮಾನ್ಯವಾಗಿ ಬಾಹ್ಯವಾಗಿ ಪೂಜೆ ಮಾಡ್ತೇವೆ. ಭಗವಂತನ ಮೂರ್ತಿಯನ್ನು ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಮಾಡ್ತೇವೆ. ಈ ಪೂಜೆಯಲ್ಲೂ 2 ವಿಧದ ಪೂಜೆ ಇದೆ. ಒಂದು ಬಾಹ್ಯವಾಗಿ ಮಾಡುವ ಪೂಜೆ, ಇನ್ನೊಂದು ಆಂತರ್ಯವಾಗಿ ಮಾಡುವ ಶಿವಮಾನಸ ಪೂಜೆ ಅಥವಾ ಇಷ್ಟದೇವ ಮಾನಸ ಪೂಜೆ. ಈ 2ನ್ನು ಮಾಡ್ಬೋದು. ಇದು ಮೊದಲನೆಯ ಮೆಟ್ಟಿಲು ಎಂದು ರಮಣ ಮಹರ್ಷಿಗಳು ಹೇಳುತ್ತಾ, ಆ ಪೂಜೆಗಿಂತ ನಾಮ ಜಪ ಉತ್ತಮ ಅಂತ ಹೇಳ್ತಾರೆ. ನೋಡಿ, ಎಷ್ಟೋ ಜನ ನಾವು ಜಪ ಮಾಡ್ತೇವೆ ಅಂದರೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತಾಗಲಿ, ಓಂ ನಮೋ ನಾರಾಯಣಾಯ ಅಂತಾಗಲಿ, ಓಂ ನಮಃ ಶಿವಾಯ ಅಂತಾಗಲಿ, ಹರಿ ಓಂ ಅಂತಾಗಲಿ, ನಾನಾ ವಿಧ ಜಪವನ್ನು, ಇಷ್ಟ ದೇವತಾ ಜಪವನ್ನು ಮಾಡ್ತೇವೆ. ಅದು ಪೂಜೆಗಿಂತ ಉತ್ತಮ ಅಂತ ರಮಣರು ಹೇಳುತ್ತಾ, ಜಪದಲ್ಲೂ 3 ವಿಧವಾದ ಜಪ ಇದೆ. ಒಂದು ಗಟ್ಟಿಯಾಗಿ ಹೇಳೋದು ಜಪ, ಇನ್ನೊಂದು ನಮ್ಮ ತುಟಿಗಳ ಮೂಲಕ ನಮ್ಮ ಕಿವಿಗಳಿಗೆ ಕೇಳಿ ಅದು ಶ್ರವಣವಾಗಿ ಒಳಗೆ ಹೋಗುವಂತೆ ಮಾಡುವ ಜಪ, 3ನೇದು ಮನಸ್ಸಿನಿಂದಲೇ ಮಾಡುವ ಜಪ. ಈ 3ರಲ್ಲಿ ಮನಸ್ಸಿನಿಂದಲೇ ಮಾಡುವ ಜಪ ಒಳ್ಳೆಯದು. ಇದು ಒಂದು ಥರ ಜಪ ಮತ್ತು ಧ್ಯಾನಕ್ಕೆ ಸಮಾನವಾದುದು ಎನ್ನುತ್ತಾ ರಮಣ ಮಹರ್ಷಿಗಳು ಇದು 2ನೇ ಮೆಟ್ಟಲು, ಅಂದರೆ 2ನೇ ಹಂತ ಅಂತ ಹೇಳುತ್ತಾ, 3ನೇ ಹಂತ ಅಲ್ಲಿ ಹೇಳ್ತಾರೆ ಜಪಕ್ಕಿಂತಲೂ ಚಿಂತನೆ ಅಂದರೆ ಆಂತರಿಕ ಧ್ಯಾನ ಉತ್ತಮ ಅಂತ ಹೇಳ್ತಾರೆ. ಜಪಕ್ಕಿಂತಲೂ ಉತ್ತಮವಾದದ್ದು ಆಂತರಿಕ ಧ್ಯಾನ ಮತ್ತು ಅದಕ್ಕಿಂತಲೂ ವೇದಾಂತ ಚಿಂತನೆ ಉತ್ತಮವಾದದ್ದು. ಹಾಗಾಗಿ ನೋಡಿ, ಮೊದಲು ಏನು ಹೇಳ್ತಾರೆ? ಪೂಜೆ ಆದಮೇಲೆ ಜಪ ಆದಮೇಲೆ ಅದಕ್ಕಿಂತ ಉತ್ತಮವಾದ್ದು ಯಾವುದು? ಆಂತರಿಕ ಧ್ಯಾನ. ಅದಕ್ಕಿಂತಲೂ ಉತ್ತಮವಾದದ್ದು ಯಾವುದು? ವೇದಾಂತ ಚಿಂತನೆ. ಹೀಗೆ ಒಂದಕ್ಕಿಂತ ಒಂದು ಮೆಟ್ಟಲು ಮೇಲೆ ಏರಲಿಕ್ಕೆ ಸಹಾಯ ಮಾಡುತ್ತದೆ ಅಂತ ಹೇಳ್ತಾ ರಮಣ ಮಹರ್ಷಿಗಳು ಮುಂದಿನ ಶ್ಲೋಕದಲ್ಲಿ, ಅಂದರೆ 5ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ: ಜಗತೈಷಧೀ ಯುಕ್ತ ಸೇವನಂ ಅಷ್ಟಮೂರ್ತಿ ದೇವ ಪೂಜನಂ ಅಂತ. ಇಲ್ಲಿ ರಮಣ ಮಹರ್ಷಿಗಳು ಪ್ರಕೃತಿ ಆರಾಧನೆಯ ಬಗ್ಗೆಯೂ ಹೇಳ್ತಾರೆ. ಮೊದಲು ದೇವಸ್ಥಾನಗಳಲ್ಲಿ ಮೂರ್ತಿ ಇರಲಿಲ್ಲ ಅಂತಾರೆ, ಖಾಲಿ ದೇವಸ್ಥಾನದಲ್ಲಿ ಗರ್ಭಗುಡಿ ಇತ್ತು, ಪ್ರಕೃತಿಯನ್ನು ಪೂಜೆ ಮಾಡುವ ಪದ್ಧತಿ ಮೊದಲು ಇತ್ತು ಅಂತ. ಹಾಗಾಗಿ ಅವರು ಅಷ್ಟಮೂರ್ತಿಗಳು ಅಂತ, ಪ್ರಕೃತಿಯಲ್ಲಿಯ ಭೂಮಿ ಒಂದು, ನೀರು, ಬೆಂಕಿ, ಗಾಳಿ, ಆಕಾಶ, ಸೂರ್ಯ, ಚಂದ್ರ ಮತ್ತು ನಮ್ಮ ಸುತ್ತಮುತ್ತಲಿರುವ ಜೀವಿಗಳು, ಹೀಗೆ ಅಷ್ಟಮೂರ್ತಿ ಅಂತ ಹೇಳ್ತಾರೆ. ಇವುಗಳೆಲ್ಲ ಭಗವಂತನ ಅಭಿವ್ಯಕ್ತಿಗಳೇ ಎಂದು ತಿಳಿದು ಅವುಗಳನ್ನು ಆರಾಧಿಸುವ ಕ್ರಮ ಇತ್ತು. ಅದೂ ಆರಾಧಿಸುವ ಒಂದು ಕ್ರಮ ಅಂತ ಹೇಳ್ತಾರೆ. ಅಂದರೆ ಈಗ ಬಡಬಗರಿಗೆ ನೀವು ಏನಾದರೂ ಅನ್ನದಾನ ಮಾಡೋದು, ಇಲ್ಲ ಇರುವೆಗೆ ಸಕ್ಕರೆ ಹಾಕೋದು, ಇಲ್ಲ ಪಕ್ಷಿಗಳಿಗೆ ಕಾಳುಗಳನ್ನು ಹಾಕೋದು, ಇಂಥದ್ದೂ ಸಹ ಒಂದು ಆರಾಧನಾ ಪದ್ಧತಿಯಲ್ಲಿ ಬರುತ್ತದೆ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ. ಮುಂದುವರೆದ 6ನೇ ಶ್ಲೋಕದಲ್ಲಿ ಹೇಳ್ತಾರೆ: ಉತ್ತಮಸ್ತವಾದುಚ್ಚ ಮಂದತಿ ಚಿತ್ತ
ಚಿತ್ತಜಂ ಜಪ ಧ್ಯಾನಮುತ್ತಮಂ. ಭಗವಂತನ ಪ್ರಾರ್ಥನೆ ಅಥವಾ ಸ್ತುತಿಗಳಿಗಿಂತ ಭಗವಂತನ ಇಷ್ಟ ದೇವತೆ ಜಪವನ್ನು ಪುನರಾವರ್ತನೆ ಮಾಡುತ್ತಾ ಇರುವುದು ಉತ್ತಮ ಅಂತ ಹೇಳಿ, ಇಲ್ಲಿ 3 ರೀತಿಯ ಜಪ ಇದೆ ಅಂತ ಹಿಂದೆ ಹೇಳಿದಾಗೆ, ಜೋರಾಗಿ ಹೇಳುವ ಜಪ, ಪಿಸುದನಿಯಲ್ಲಿ ಹೇಳುವ ಜಪ ಮತ್ತು ಮನಸ್ಸಿನಲ್ಲೇ ಹೇಳುವ ಜಪ ಅಂತ ಇದ್ದು, ಮನಸ್ಸಿನಲ್ಲೇ ಹೇಳುವ ಜಪವು ಈ ಎರಡಕ್ಕಿಂತ ಉತ್ತಮವಾದದ್ದು. ಅಂದರೆ ಮನಸ್ಸಿನಲ್ಲಿ ಭಗವಂತನ ನಾಮವನ್ನು ಸ್ಮರಣೆ ಮಾಡುತ್ತಾ ಹೃದಯದಲ್ಲಿ ಭಗವಂತನನ್ನು ಸ್ಥಾಪಿಸಿಕೊಂಡು ಮಾಡುವ ಜಪ ಅತ್ಯುತ್ತಮ. ಅದು ಒಂದು ರೀತಿಯಲ್ಲಿ ಜಪವೂ ಆಗುತ್ತೆ, ಧ್ಯಾನವೂ ಆಗುತ್ತೆ ಅಂತ ಹೇಳುತ್ತಾ ಮುಂದುವರಿದು ರಮಣ ಮಹರ್ಷಿಗಳು 7ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ: ಆಜ್ಯಧಾರಯ ಶ್ರೋತಸಾ ಸಮಂ ಸರಳ ಚಿಂತನಂ ವಿರಲತಃಪರಂ. ನಿರಂತರವಾಗಿ ಎಡೆ ಬೀಳದೆ ಎಣ್ಣೆಯನ್ನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ನಾವು ಬಗ್ಗಿಸಿದಾಗ ಹೇಗೆ ಅದು ನಿರಂತರವಾಗಿ ಧಾರೆಯಾಗಿ ಅಡೆತಡೆಗಳಿಲ್ಲದೆ ಸುರಿಯುತ್ತದೋ, ಅದರಂತೆ ಸತತವಾಗಿ, ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಧ್ಯಾನ ಮಾಡುವುದು ಜಪಕ್ಕಿಂತಲೂ ಉತ್ತಮ. ಹಾಗಾಗಿ ಧ್ಯಾನ ಮಾಡುವಾಗ ದೇಹ ಅಲುಗಾಡಬಾರ್ದು, ಮನಸ್ಸು ಸಹ ಯೋಚನಾರಹಿತವಾಗಿದ್ದು ಧ್ಯಾನ ಮಾಡುವುದು ಜಪಕ್ಕಿಂತಲೂ ಉತ್ತಮ ಅಂತ ಹೇಳ್ತಾ 8ನೇ ಶ್ಲೋಕದಲ್ಲಿ ಹೇಳ್ತಾರೆ: ಭೇದ ಭಾವನಾತ್ ಸೋಹಮಿತ್ಯಸೌ ಭಾವನಾಯ ಭಿದಾ ಪಾವನಿ ಮತ. ಭಗವಂತನನ್ನು ನನಗಿಂತ ಬೇರೆ ಎಂದು ಧ್ಯಾನಿಸುವುದಕ್ಕಿಂತ ಭಗವಂತನು ನನ್ನೊಳಗೆ, ನೋಡಿ, ಭಗವಂತನು ಬೇರೆ ನಾನು ಬೇರೆ ಅಂತ ಧ್ಯಾನಿಸುವುದೊಂದು. ಆಮೇಲೆ ಭಗವಂತನು ನನ್ನೊಳಗೆ ಹೃದಯ ಕಮಲದಲ್ಲಿದ್ದಾನೆ ಅಂತ ಧ್ಯಾನಿಸುವುದು ಮೊದಲನಿಗಿಂತ ಉತ್ತಮವಾದ್ದು. ಅದಕ್ಕಿಂತಲೂ ಹೆಚ್ಚಿನ ಧ್ಯಾನ ಯಾವುದು ಅಂದರೆ ಅಹಂ ಬ್ರಹ್ಮಾಸ್ಮಿ, ಶಂಕರ ಭಗವತ್ಪಾದರು ಹೇಳಿದ ಆ ಭಗವಂತನೇ ನಾನು. ಅಂದರೆ ನಾನು ದೇಹವಲ್ಲ, ನಾನು ಬುದ್ಧಿಯಲ್ಲ, ನಾನು ಮನಸ್ಸಲ್ಲ, ನಾನು ಚಿತ್ತ ಅಲ್ಲ, ನಾನು ಅಹಂಕಾರ ಅಲ್ಲ, ನಾನೇ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಯಾದ ಆತ್ಮ. ನಾನು ಜನನ ಮರಣಗಳಿಗಿಂತ ಅತೀತ, ಸುಖ ದುಃಖಗಳಿಂದ ಅತೀತ ಎಂದು ತಿಳಿದು ಜ್ಞಾನಿಯಾದವನು ಧ್ಯಾನ ಮಾಡ್ತಾನೆ. ಇದು ಅತ್ಯುತ್ತಮವಾದ ಧ್ಯಾನ ಅಂತ ಹೇಳ್ತಾ ರಮಣರು ಹೇಳ್ತಾರೆ: ಭಾವನಾ ಶೂನ್ಯವಾದ ಧ್ಯಾನಕ್ಕಿಂತ ಶುದ್ಧವಾದ ಅರಿವಿನಲ್ಲಿ, ಅಂದರೆ ಪರಬ್ರಹ್ಮದಲ್ಲಿ ಅಥವಾ ಆತ್ಮದಲ್ಲಿ ತೀವ್ರವಾದ ಭಕ್ತಿ ಹಾಗೂ ಪ್ರೀತಿಯ ಮೂಲಕ ಆಲೋಚನಾರಹಿತ ಸ್ಥಿತಿಯಲ್ಲಿದ್ದು ಧ್ಯಾನ ಮಾಡುವುದು ಅತ್ಯುತ್ತಮ ಎಂದು ಈ ಶ್ಲೋಕದಲ್ಲಿ ಹೇಳುತ್ತಾ 10ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ ನೋಡಿ. 10ನೇ ಶ್ಲೋಕದಲ್ಲಿ: ರಿತ್ಥಲೆ ಮನಸ್ ಸ್ವಸ್ಥಯ ಕ್ರಿಯಾ ಭಕ್ತಿಯೋಗಬೋಧ್ಯಾಶ್ಚ ನಿಶ್ಚಿತಂ. ಹೃದಯದಲ್ಲಿ ಆತ್ಮ ನೆಲೆಸಿದ್ದಾನೆ, ಭಗವಂತನು ನೆಲೆಸಿದ್ದಾನೆ. ಪ್ರತಿಯೊಂದು ಜೀವಿಯ ಹೃದಯದವು ಭಗವಂತನ ವಾಸಸ್ಥಾನವಾಗಿದೆ ಅಂತ ಮೊದಲು ಹೇಳ್ತಾರೆ. ಮುಂದೆ ಹೋಗ್ತಾ ಹೇಳ್ತಾರೆ ಆ ಹೃದಯವನ್ನೇ ಪರಬ್ರಹ್ಮ ಅಂತ ತಿಳ್ಕೊಳ್ಬೇಕು ಅಂತ. ನಾವು ಆ ಭಗವಂತನ ಒಂದು ಅಂಶ, ಅಂದರೆ ಭಗವಂತ ಎಲ್ಲ ಕಡೆ ಇದ್ದಾನೆ, ಆ ಭಗವಂತನ ಒಂದು ಅಂಶ ಅದು ನಮ್ಮ ಹೃದಯ ಕಮಲದಲ್ಲೇ ನೆಲೆಸಿದೆ. ಆದ್ದರಿಂದ ಜ್ಞಾನ, ಭಕ್ತಿ, ಧ್ಯಾನ ಮುಂತಾದ ಯಾವುದೇ ಯೋಗ ಸಾಧನೆಗಳನ್ನು ಬಳಸಿಕೊಂಡು ನಮ್ಮ ಮನಸ್ಸನ್ನು ಹೃದಯದಲ್ಲಿ, ಭಗವಂತನಲ್ಲಿರಿಸಿರುವ ಹೃದಯದಲ್ಲಿ ಸ್ಥಿರವಾಗಿಟ್ಟುಕೊಳ್ಳಬೇಕು. ಈ ಯೋಗಗಳೆಲ್ಲ, ಯಾವುದೇ ರೀತಿಯ ಯೋಗಗಳಾದರೂ ಅದರ ಮೂಲಭೂತ ಉದ್ದೇಶ ಏನೆಂದರೆ ಹೃದಯಸ್ಥನಾದ ಭಗವಂತನಲ್ಲಿ ಸೇರುವ ಮಾರ್ಗವಾಗಿದೆ ಎಂದು ಇಲ್ಲಿ ರಮಣ ಮಹರ್ಷಿಗಳು ಹೇಳುತ್ತಾ, ಮನಸ್ಸನ್ನು ಹೃದಯದಲ್ಲೇ, ಅಂದರೆ ಭಗವಂತ ನೆಲೆಸಿರುವ ಹೃದಯದಲ್ಲೇ ಅಥವಾ ಆತ್ಮ ನೆಲೆಸಿರುವಲ್ಲೇ ಉಳಿಸಿಕೊಳ್ಳಬೇಕು.
ಇದನ್ನೇ ಧಾರಣೆ ಎಂದು ಹೇಳುತ್ತಾರೆ. ಇದನ್ನು ಸಾಧಿಸಬೇಕು ಎಂದು ಹೇಳುತ್ತಾ 11ನೇ ಶ್ಲೋಕದಲ್ಲಿ ವಾಯುರೋಧನಾತ್ ಲೀಯತೆ ಮನಃ ಜಾಲಪಕ್ಷಿವತ್ ರೋಧ ಸಾಧನಂ ಅಂತಾರೆ. ನಾವು ನಮ್ಮ ಉಸಿರನ್ನೇ ಗಮನಿಸುತ್ತಾ ಎಳೆ ಬೀಳದೆ ಇದ್ದಾಗ ನಮ್ಮ ಮನಸ್ಸು ಶಾಂತವಾಗುತ್ತದೆ ಅಂತ ರಮಣರು ಹೇಳ್ತಾರೆ. ಇದು ಬುದ್ಧದೇವನು ಹೇಳ್ತಾನೆ ಆನಾಪಾನಸತಿ ಅನ್ನೋ ಧ್ಯಾನದಲ್ಲಿ. ನಮ್ಮ ಉಸಿರನ್ನೇ ಗಮನಿಸ್ತಾ ಹೋದರೆ ನಮ್ಮ ಉಸಿರಿಗೂ ಮನಸ್ಸಿಗೂ ನೇರವಾದ ಸಂಬಂಧ ಇದೆ. ಹಾಗಾಗಿ ನಮ್ಮ ಉಸಿರನ್ನು ಗಮನಿಸುತ್ತಾ ಹೋದ ಹಾಗೆ ಮನಸ್ಸು ಶಾಂತವಾಗುತ್ತದೆ. ಆ ಶಾಂತವಾದ ಮನಸ್ಸು ಸುಲಭವಾಗಿ ಆತ್ಮದಲ್ಲಿ ಅಥವಾ ಹೃದಯದಲ್ಲಿ ನೆಲೆ ನಿಲ್ಲುತ್ತದೆ. ಇದನ್ನು ಒಂದು ಉದಾಹರಣೆಯ ಮೂಲಕ ರಮಣ ಮಹರ್ಷಿಗಳು ವಿವರಿಸುತ್ತಾರೆ. ಹೇಗೆ ಬಲೆಯಲ್ಲಿ ಬಿದ್ದ ಹಕ್ಕಿ ಹಾರಲು ಸಾಧ್ಯವಾಗುವುದಿಲ್ಲವೋ ಹಾಗೆಯೇ ಉಸಿರನ್ನು ಗಮನಿಸುತ್ತಾ ಇರುವ ಮನಸ್ಸು ಅತ್ತಿತ್ತ ಚಲಿಸಲು ಆಗುವುದಿಲ್ಲ. ಅದು ಆತ್ಮದಲ್ಲೇ ನೆಲೆಗೊಳ್ಳಲು ಅತ್ಯಂತ ಸುಲಭವಾಗುತ್ತದೆ ಎನ್ನುವ ಒಂದು ಧ್ಯಾನ ಸಾಧನೆಯನ್ನು ಮತ್ತು ಮನಸ್ಸನ್ನು ಆತ್ಮದಲ್ಲಿ ನೆಲೆಗೊಳಿಸುವ ಒಂದು ಸಾಧನವನ್ನು ರಮಣ ಮಹರ್ಷಿಗಳು ಹೇಳುತ್ತಾ 12ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ. ಚಿತ್ತವಾಯವಾಶ್ಚಿತ್ಕ್ರಿಯಾಯುತಾ ಶಾಖರ್ದ್ವಯಿ ಶಕ್ತಿ ಮೂಲಕ ಶಾಖೋರ್ದ್ವಯಿ ಶಕ್ತಿ ಮೂಲಕ. ಏನರ್ಥ? ಮನಸ್ಸು ಮತ್ತು ಉಸಿರು ಅಂದರೆ ಮನಸ್ಸು ಅಂದರೆ ಆಲೋಚನೆಗಳು ಮತ್ತು ಉಸಿರು ಈ ಎರಡುಗಳು ಒಂದೇ ಮೂಲದಿಂದ ಉದ್ಭವಿಸಿವೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮನಸ್ಸು ಎಲ್ಲಿಂದ ಉದ್ಭವಿಸಿದೆಯೋ ಅಲ್ಲಿಂದಲೇ ಉಸಿರು ಉದ್ಭವಿಸಿದೆ ಅಂತ ಹೇಳ್ತಾರೆ. ಉಸಿರಾಟದ ಮೂಲವನ್ನು ಕಂಡುಹಿಡಿಯುವ ಮೂಲಕ ನಾವು ಮನಸ್ಸಿನ ಮೂಲವನ್ನು ಸಹ ಕಂಡುಹಿಡಿಯಬಹುದು. ಉಸಿರು ಎಲ್ಲಿಂದ ಉಸಿರು ಪ್ರಾರಂಭವಾಗುತ್ತದೋ ಮನಸ್ಸು ಅಲ್ಲಿಂದಲೇ ಪ್ರಾರಂಭವಾಗುವುದರಿಂದ ಉಸಿರಿಗೂ ಮನಸ್ಸಿಗೂ ನೇರವಾದ ಸಂಬಂಧ ಇದೆ ಎಂದು ನಾವು ತಿಳಿದುಕೊಳ್ಳಬೇಕು ಎಂದು ಹೇಳುತ್ತಾ ಈ ಶ್ಲೋಕದ ಅರ್ಥ ಹೀಗೆ ಹೇಳೋದು. ಈ ಶ್ಲೋಕದ ಅರ್ಥ ಮನಸ್ಸಿನ ಮೂಲವನ್ನು ಉಸಿರಾಟವನ್ನು ಗಮನಿಸುವುದರಿಂದ ಕಂಡುಹಿಡಿದು ಯೋಚನಾರಹಿತ ಸ್ಥಿತಿಯನ್ನು ನಾವು ಸಾಧಿಸಬಹುದು ಎಂದು 12ನೇ ಶ್ಲೋಕ ಅಲ್ಲಿ ಹೇಳುತ್ತಾ 13ನೇ ಶ್ಲೋಕ ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ. ಲಯ ವಿನಾಶನೇ ಉಭಯರೋಧನೆ ಲಯಗತಂ ಪುನರ್ಭವತಿ ಸೋ ಮೃತಂ. ಮನಸ್ಸನ್ನು ತಾತ್ಕಾಲಿಕವಾಗಿ ನಿಶ್ಚಲಗೊಳಿಸುವುದಕ್ಕಿಂತ ಮನಸ್ಸೇ ಇಲ್ಲದ ಸ್ಥಿತಿಯನ್ನು ಅಂದರೆ ಸದಾಕಾಲ ಯೋಚನಾರಹಿತವಾಗಿರುವ ಮತ್ತು ಮನಸ್ಸು ಶಾಂತವಾಗಿರುವ ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದೇ ಉತ್ತಮವಾದದ್ದು ಅಂತ ಹೇಳ್ತಾರೆ. ಅಂದರೆ ನಾವು ಮನಸ್ಸನ್ನು ಸ್ಥಗಿತಗೊಳ್ಳಲಿಕ್ಕೆ ನಾವು ಸ್ವಲ್ಪ ಬೇರೆ ಬೇರೆ ರೀತಿಯ ಧ್ಯಾನ ಪದ್ಧತಿಯನ್ನು, ಪ್ರಾಣಾಯಾಮವನ್ನು, ಯೋಗಾಸನವನ್ನು, ಜಪವನ್ನು ಎಲ್ಲ ಉಪಯೋಗಿಸ್ತೇವೆ. ಅಂದರೆ ರಮಣರು ಹೇಳ್ತಾರೆ ಯಾವಾಗಲೂ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇರುವುದನ್ನು ಕಾಪಾಡುವುದೇ ಅತ್ಯುತ್ತಮವಾದದ್ದು. ಈ ಮನಸ್ಸು ಚಂಚಲವಾಗಿರುವುದರಿಂದ ಆತ್ಮಜ್ಞಾನ ಪಡೆಯಲು ಅಡ್ಡಿಯಾಗತ್ತೆ ಅಂತ ಹೇಳ್ತಾರೆ. ಮನಸ್ಸಿನ ಚಂಚಲತೆಯು ಆತ್ಮಜ್ಞಾನದತ್ತ ಅಂದರೆ ಪರಬ್ರಹ್ಮ ಸ್ವರೂಪವನ್ನು ತಿಳಿದುಕೊಳ್ಳಲು ಅಥವಾ ನಾನೇ ಪರಬ್ರಹ್ಮ ಅಂತ ತಿಳಿದುಕೊಳ್ಳಲು ಅಡ್ಡಿಯಾಗತ್ತೆ ಅಂತ ಹೇಳ್ತಾ 14ನೇ ಶ್ಲೋಕದಲ್ಲಿ ಹೇಳ್ತಾರೆ. ಪ್ರಾಣಬಂಧನಾಲೀನ ಮಾನಸಂ ಏಕಚಿಂತನ ನಾಶಮೇತ್ಯದಃ. ಉಸಿರನ್ನು ಹೀಗೆ ಸಹಜ ಪ್ರಾಣಾಯಾಮದಿಂದ ಅಂದರೆ ಮಾಮೂಲಾಗಿ ನಾವು ಉಸಿರಾಡ್ತಾ ಇದ್ದೇವಲ್ಲ ಅದನ್ನೇ ಸುಮ್ಮನೆ ಗಮನಿಸುತ್ತಾ ಹೋಗುವುದು, ಸುಮ್ಮನೆ ಗಮನಿಸೋದಷ್ಟೇ. ನಮ್ಮ ಮನಸ್ಸನ್ನು ಆ ಉಸಿರಿನ ಕಡೆ ಇಡಬೇಕು. ಉಸಿರನ್ನು ನಾವಾಗಿ ಬದಲಾಯಿಸ್ಲಿಕ್ಕೆ ಹೋಗಬಾರ್ದು. ಹಾಗೆ ಮಾಡಿದರೆ ಮನಸ್ಸು ಏಕಮುಖವಾಗಿ ಒಳಮುಖವಾಗಿ
ತಿರುಗುತ್ತದೆ ಅಂತ ಹೇಳ್ತಾರೆ. ಆ ಮನಸ್ಸು ಹಾಗೆ ಹೊರ ಬಾಹ್ಯ ಪ್ರಪಂಚಕ್ಕೆ ಇಲ್ಲವಾಗುತ್ತದೆ. ಅಂತರ್ಪ್ರಪಂಚಕ್ಕೆ ಮಾತ್ರ ಉಳಿಯುತ್ತದೆ. ಅದೇ ಶುದ್ಧವಾದ ಮನಸ್ಸನ್ನು ಯಾವ ಮನಸ್ಸು ಆಂತರಿಕವಾಗಿ ಭಗವಂತನ ನೆಲೆಯನ್ನು ಕಂಡುಕೊಳ್ಳಲು ಹೊರಡುತ್ತದೋ ಆ ಮನಸ್ಸೇ ಮುಂದೆ ಹೋದಾಗ ಆತ್ಮವಾಗಿ ಬದಲಾಗುತ್ತದೆ ಅಥವಾ ಆತ್ಮನನ್ನು ಕಂಡುಹಿಡಿಯುತ್ತದೆ ಅಂತ ನೀವು ತಿಳ್ಕೊಳ್ಬೋದು. ನಾವು ಆತ್ಮಸ್ಥಿತಿಯಲ್ಲಿರಲು ಸಾಧ್ಯವಾಗುತ್ತದೆ. ಹಾಗಾಗಿ ಉಸಿರನ್ನೇ ಗಮನಿಸುತ್ತಾ ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವುದು ಅತ್ಯಂತ ಮುಖ್ಯ ಅಂತ ಹೇಳ್ತಾ 15ನೇ ಶ್ಲೋಕದಲ್ಲಿ ಹೇಳ್ತಾರೆ, ನಷ್ಟಮಾನಸೋತ್ಕೃಷ್ಟಯೋಗಿನಃ ಕೃತ್ಯಮಸ್ತಿ ಕಿಂ ಸ್ವಸ್ಥಿತಿಂ ಯತಃ. ಮನಸ್ಸು ನಶಿಸಿದಾಗ ಅಂದರೆ ಮನಸ್ಸು ಯೋಚನೆ ಮಾಡುವುದನ್ನು ಸ್ಥಗಿತಗೊಳಿಸಿದಾಗ ಸಾಧಕನು ಅಂದರೆ ಆಧ್ಯಾತ್ಮಿಕ ಸಾಧಕನು ತನ್ನ ಸಹಜವಾದ ಅಸ್ತಿತ್ವಕ್ಕೆ ಅಂದರೆ ಸ್ವಸ್ವರೂಪ ಸಂಧಾನ ಅಂತ ಹೇಳ್ತಾರೆ, ತಾನು ಆತ್ಮಸ್ಥನಾಗಿ ತನ್ನಲ್ಲೇ ತಾನು ನೆಲೆಸಿ ಬಿಡುತ್ತಾನೆ ಎಂದು ಇಲ್ಲಿ ಭಗವಾನ್ ರಮಣರು ಹೇಳ್ತಾರೆ. ಅಂದರೆ ಆತ್ಮಸ್ವರೂಪವನ್ನು ಚಿಂತಿಸುತ್ತಾ ನಾನು ಈ ದೇಹ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳಲ್ಲ, ನಾನೇ ಪರಬ್ರಹ್ಮರೂಪಿ ಎಂಬುದನ್ನು ತಿಳಿದುಕೊಳ್ಳುತ್ತಾನೆ ಎಂದು ಈ ಶ್ಲೋಕದಲ್ಲಿ ಹೇಳುತ್ತಾ 16ನೇ ಶ್ಲೋಕದಲ್ಲಿ ಮುಂದುವರಿದು ಹೇಳ್ತಾರೆ, ದೃಶ್ಯವಾರಿತಂ ಚಿತ್ತಮಾತ್ಮನಃ ಚಿತ್ವದರ್ಶನಂ ತತ್ವದರ್ಶನಂ. ಮನಸ್ಸು ಬಾಹ್ಯ ವಸ್ತುಗಳಿಂದ ದೂರ ಸರಿದು ಆತ್ಮನಾಗಿ ಉಳಿಯುತ್ತದೆ. ಹೀಗೆ ಮಾಡ್ತಾ ಹೋದಾಗ ಮನಸ್ಸು ಹೊರಮುಖವಾಗಿ ಚಲಿಸದೆ ಒಳಮುಖವಾಗಿಯೇ ಚಲಿಸಿ ಬಾಹ್ಯ ಪ್ರಪಂಚವನ್ನು ಮರೆತು ಬಿಡುತ್ತದೆ. ಹೀಗೆ ಬಾಹ್ಯ ಪ್ರಪಂಚಕ್ಕೆ ತಿರುಗಿದ ಮನಸ್ಸು ಅಹಂಕಾರವಾಗುತ್ತೆ. ಅಂದರೆ ಮನಸ್ಸು ಬಾಹ್ಯ ಮುಖಕ್ಕೆ ತಿರುಗಿದರೆ ಅಂದರೆ ಹೊರ ಪ್ರಪಂಚವನ್ನು ನೋಡಿದರೆ ಹೊರಗಿನ ಭೋಗ ವಸ್ತುಗಳನ್ನೆಲ್ಲ ನೋಡುತ್ತಾ ಅದೇ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ಹೇಳ್ತು ಅಂದರೆ ಅದೇ ಮನಸ್ಸು ಅಹಂಕಾರವಾಗುತ್ತದೆ ಮತ್ತು ಇಡೀ ಪ್ರಪಂಚವನ್ನು ತೋರಿಸುತ್ತದೆ. ಇಲ್ಲಿ ರಮಣ ಮಹರ್ಷಿಗಳು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ತಿಳ್ಕೊಳ್ಬೇಕು ನಾವು. ಹೊರಮುಖವಾದ ಮನಸ್ಸು ಪ್ರಪಂಚವಾಗಿರುತ್ತದೆ, ಒಳಮುಖನಾಗಿರುವ ಮನಸ್ಸು ಆತ್ಮವಾಗಿರುತ್ತದೆ. ಅಂದರೆ ನಾವು ಹಾಗಾಗಿ ಒಳಮುಖವಾಗಿ ಮನಸ್ಸನ್ನು ಕಳಿಸಲು ಧ್ಯಾನದ ಮೂಲಕ ಚಿಂತನೆಯ ಮೂಲಕ ಸತತವಾಗಿ ಪ್ರಯತ್ನ ಮಾಡ್ತಾ ಇರಬೇಕು. ಮೋಕ್ಷ ಸಾಧಕರು ಅಂತ ಇಲ್ಲಿ ಭಗವಾನ್ ರಮಣರು ಹೇಳ್ತಾರೆ. ಇಲ್ಲದಿದ್ದರೂ ಸಾಮಾನ್ಯರಾದವರು ಸಹ ಅವರ ವಯಸ್ಸು ಎಷ್ಟೋ ಅಷ್ಟು ನಿಮಿಷಗಳ ಕಾಲ ಉಸಿರನ್ನೇ ಗಮನಿಸುತ್ತಾ ಧ್ಯಾನ ಮಾಡಿದರೆ ಅವರ ಮನಸ್ಸು ಪ್ರಶಾಂತವಾಗಿ ಅವರ ಲೌಕಿಕ ಕಾರ್ಯಗಳಿಗೂ ಸಹಾಯ ಮಾಡುತ್ತದೆ. ದೇಹದ ಆರೋಗ್ಯಕ್ಕೂ ಮನಸ್ಸಿನ ಸಮಾನತೆಗೂ ಬುದ್ಧಿಯ ನೆನಪಿನ ಶಕ್ತಿ ಮತ್ತು ಚುರುಕಿಗೂ ಎಲ್ಲ ರಕ್ತ ಚಲನೆಗೂ ಆರೋಗ್ಯಕ್ಕೂ ಎಲ್ಲದಕ್ಕೂ ಧ್ಯಾನವು ಅತ್ಯಂತ ಮಹತ್ವದ ಸಾಧನೆಯಾಗಿದೆ. ಮುಮುಕ್ಷು ಸಾಧಕರಿಗಂತೂ ಧ್ಯಾನವು ತುಂಬ ಬೇಕಾದ ವಿಷಯವಾಗಿದೆ ಎನ್ನುತ್ತಾ 17ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮಾನಸಂತು ಕಿಂ ಮಾರ್ಗಣೇ ಕೃತೇ ನೈವ ಮಾನಸಂ ಮಾರ್ಗ ಆರ್ಜವಾತ್. ರಮಣರು ಹೇಳ್ತಾರೆ, ನಿಜವಾಗಿ ನೋಡಿದರೆ ಮನಸ್ಸಿಗೆ ನಿಜವಾದ ಅಸ್ತಿತ್ವವೇ ಇಲ್ಲ. ಈ ಮನಸ್ಸು ಅಂದರೆ ಯೋಚನೆಗಳು ಇದು ಕೇವಲ ಕಲ್ಪಿತವಾದದ್ದು. ನೀವು ಮನಸ್ಸನ್ನು ಹುಡುಕಲು ಹೋದಾಗ ಅದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಎಂದು ಹೇಳುತ್ತಾರೆ. ಅಂದರೆ ನೀವು ಉಸಿರನ್ನೇ ಗಮನಿಸುತ್ತಾ ಹೋದಾಗ ಮನಸ್ಸು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಾಗ ಯೋಚನಾರಹಿತವಾದ ಸ್ಥಿತಿ ಉಂಟಾಗುತ್ತದೆ
ಅಂತ ಹೇಳ್ತಾ 17ನೇ ಶ್ಲೋಕದಲ್ಲಿ ಹೇಳ್ತಾರೆ, ವೃತ್ತಯಸ್ತ್ವಹಂ ವೃತ್ತಿಮಾಶ್ರಿತಾಃ ವೃತ್ತಯೋ ಮನೋ ವಿದ್ಯಹಂ ಮನಃ. ಮನಸ್ಸು ಎಂದರೆ ಆಲೋಚನೆಗಳ ಕಂತೆಯಾಗಿದೆ. ಅಂದರೆ ಆ ಆಲೋಚನೆಗಳೇ ಮನಸ್ಸನ್ನು ರೂಪಿಸುತ್ತವೆ. ಮನಸ್ಸು ಅಂದರೆ ಏನು ಅಂದರೆ ಆಲೋಚನೆಗಳ ಕಂತೆ. ಎಲ್ಲ ಆಲೋಚನೆಗಳ ಮೂಲ ಇರುವುದು ನಾನು ಎಂಬ ಪರಿಕಲ್ಪನೆಯೇ ಮನಸ್ಸಾಗಿದೆ. ನಾನು ನಾನು ಮಾಡಿದೆ, ನನ್ನಿಂದ ಆಯಿತು, ನಾನಿದ್ದರೆ ನಾನು ಬಂದೆ, ನಾನು ಹೋದೆ, ಹೀಗೆ ನಾವು ನಾನು 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 ಅಂತ ಹೇಳ್ತೇವಲ್ಲ. ರಮಣರು ಹೇಳ್ತಾರೆ, ಈ ಎಲ್ಲ ಆಲೋಚನೆಗಳ ಮೂಲ ನಾನು ಎಂಬ ಪರಿಕಲ್ಪನೆಯೇ ಮನಸ್ಸಾಗಿದೆ. ಅಂದರೆ ಮನಸ್ಸೇ ಮುಂದುವರಿದು ನಾನು ಎಂಬ ಅಹಂಕಾರವನ್ನು ಉಂಟು ಮಾಡುತ್ತದೆ, ಅಹಂಕಾರವಾಗಿ ಪರಿವರ್ತನೆ ಆಗುತ್ತೆ. 19ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಹಮಯಂ ಕುತೋ ಭವತಿ ಚಿನ್ವತಃ ಐಪತತ್ಯಹಂ ನಿಜ ವಿಚಾರಣಂ. ಒಬ್ಬ ವ್ಯಕ್ತಿಯು ತನ್ನ ಒಳಗೆ ಅಂದರೆ ಒಳಮುಖವಾಗಿ ಮನಸ್ಸನ್ನು ತಿರುಗಿಸಿದಾಗ ಈ ನಾನು ಎಂಬ ಆಲೋಚನೆ ಎಲ್ಲಿಂದ ಬರುತ್ತದೆ ಎಂದು ಅವನಿಗೆ ಗೊತ್ತಾಗುತ್ತದೆ. ಅದನ್ನು ಹುಡುಕುತ್ತಾ ನಾನು ಅನ್ನುವುದು ಕಣ್ಮರೆಯಾಗುತ್ತದೆ. ಅಂದರೆ ಇಲ್ಲಿ ನಾನು ಅನ್ನೋದು ಅಹಂ ವೃತ್ತಿ ಅಂದರೆ ಜೀವಭಾವ. ಇದು ಕಣ್ಮರೆಯಾಗುತ್ತಾ ಹೋಗುತ್ತದೆ. ಹೀಗೆ ಕಣ್ಮರೆಯಾದಾಗ ಅಲ್ಲಿಂದ ಆಚೆ ಬುದ್ಧಿಯ ಅನ್ವೇಷಣೆ ಪ್ರಾರಂಭವಾಗುತ್ತದೆ. ಅಲ್ಲಿಂದ ಆಚೆಗೆ ಗರ್ವ ಹೋದಾಗ ಬುದ್ಧಿಯ ಅನ್ವೇಷಣೆ ಪ್ರಾರಂಭವಾಗುತ್ತದೆ ಅಂತ ಹೇಳ್ತಾ 20ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಹಮಿನಾಶಭಾ ಜಹಮ ಹಂತಯ ಸ್ಫುರತಿರಿತ್ವಯಂ ಪರಮಪೂರ್ಣ ಸತ್. ಹೀಗೆ ನಾನು ಎನ್ನುವ ಅಹಂಭಾವವನ್ನೇ ನಾವು ಜೀವಭಾವ ಎಂದು ಕರೆಯುತ್ತೇವೆ. ಯಾವಾಗ ಜೀವಭಾವ ಮರೆಯಾದಾಗ ಅಲ್ಲಿ ಆತ್ಮ ಮಾತ್ರ ಉಳಿಯುತ್ತದೆ. ಇದನ್ನೇ ನಾವು ಶುದ್ಧ ಚೈತನ್ಯ ಅಂತ ಕರೀತೇವೆ ಅಥವಾ ಸಾಕ್ಷಿ ಚೈತನ್ಯ ಅಂತ ಕರೆಯುತ್ತೇವೆ. ಅಂದರೆ ಈ ಜೀವನು ಪರಬ್ರಹ್ಮನಾದ ಆತ್ಮನಿಗಿಂತ ಬೇರೆಯಲ್ಲ. ಈ ಜೀವನು ಆತ್ಮದಿಂದಲೇ ಬಂದವನಾಗಿದ್ದಾನೆ ಮತ್ತು ಆತ್ಮದಲ್ಲೇ ಸೇರುವವನಾಗಿದ್ದಾನೆ ಅಂತ ತಿಳಿದಾಗ ಈ ಜೀವನು ಆತ್ಮನಿಗಿಂತ ಬೇರೆಯಲ್ಲ ಅಂತ ತಿಳಿಯುತ್ತದೆ. ಸೂಕ್ಷ್ಮ ಶರೀರವನ್ನು ನಾವು ಜೀವಾತ್ಮ ಅಂತ ಕರಿತೇವೆ, ಇದು ನಿಮಗೆ ತಿಳಿದಿರಬೇಕು. ಹಾಗಾಗಿ ಈ ಜೀವಾತ್ಮನು ಆತ್ಮನಲ್ಲಿರುವ ಒಂದು ತೋರ್ಪಡಿಕೆ ಮಾತ್ರ ಅಂತ ನಮಗೆ ಗೊತ್ತಾಗತ್ತೆ. ವೇದಾಂತವನ್ನು ಓದಿದರೆ ಪದೇ ಪದೇ ಹಗ್ಗ ಮತ್ತು ಹಾವಿನ ಒಂದು ಉದಾಹರಣೆಯನ್ನು ಕೊಡ್ತಾರೆ. ನಿಜವಾಗಿ ಅಲ್ಲಿ ಹಗ್ಗ ಬಿದ್ದಿರುತ್ತದೆ. ಸಾಯಂಕಾಲದಲ್ಲಿ ಹೋಗುವ ಪಯಣಿಗ ಅದನ್ನು ನೋಡಿ ಅದು ಅಂಕುಡೊಂಕುವಾಗಿ ಬಿದ್ದಿರುವುದನ್ನು ನೋಡಿ ಅದನ್ನು ಹಾವು ಅಂತ ಭ್ರಮೆ ಮಾಡ್ತಾನೆ. ಆದರೆ ಹಾವು ಅಂತ ಭ್ರಮೆ ಮಾಡಿದ್ದು ಒಂದು ಮಿಥ್ಯಾ ಜ್ಞಾನ, ಅದು ನಿಜವಾದ ಜ್ಞಾನವಲ್ಲ. ಹಾಗೆಯೇ ಪರಬ್ರಹ್ಮದಲ್ಲಿ ಜೀವಭಾವವು ನಮಗೆ ಕಂಡುಬರುತ್ತದೆ. ನಿಜವಾಗಿರೋದೇನು, ಹೇಗೆ ಬರೀ ಹಗ್ಗ ಇರೋದು, ಕಾಣೋದು ಹಾವು ಮಿಥ್ಯಾಜ್ಞಾನದಿಂದ, ಹಾಗೆ ಇರೋದು ಪರಬ್ರಹ್ಮ, ಕಾಣೋದು ಹೇಗೆ ಏನಂತ ಜೀವಾತ್ಮ ಅಂತ ಹೇಳ್ತಾರೆ. ಮನಸ್ಸು ಇರುವವರೆಗೂ ನಾನೆಂಬ ಸ್ಫುರಣೆ ಉಂಟಾಗ್ತಾ ಇರುತ್ತೆ. ಜೀವಾತ್ಮ ಅಂದರೆ ನಾನು ಹೇಳಿದೆಲ್ಲ ಸೂಕ್ಷ್ಮ ಶರೀರವನ್ನು ಜೀವಾತ್ಮ ಅಂತ ಹೇಳ್ತಾರೆ. ಹಾಗಾಗಿ ಮನಸ್ಸಿನ ಯೋಚನೆಗಳು ಕಡಿಮೆಯಾದಂತೆಲ್ಲ ಆ ಮನಸ್ಸು ಆತ್ಮಗತವಾಗುತ್ತಾ ಹೋದಂತೆಲ್ಲ ಪರಬ್ರಹ್ಮ ದರ್ಶನವಾಗುವುದಕ್ಕೆ ಅತ್ಯಂತ ಅನುಕೂಲವಾಗುತ್ತದೆ ಅಂತ ಹೇಳುತ್ತಾ 21ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ, ಇದಮದಂ ಪದಾತ್ಯಭಿಖ್ಯಮನ್ವಹಂ ಅಹಮಲೀನಕೇಯಪ್ಯಲಯ ಸತ್ತಾಯ ಅಹಮಲೀನಕೇಯಪ್ಯಲಯ ಸತ್ಯಾಯ ಅಂತ. ನಾನು ಎಂಬ ಪದದ ಶಾಶ್ವತವಾದ
ಅರ್ಥ ಆತ್ಮವೇ ಆಗಿದ್ದೇನೆ ಅಂತ. ಈ ನಾನು ಅನ್ನುವಾಗ ರಮಣ ಮಹರ್ಷಿಗಳು ನಾನು ಎಂದರೆ ಏನು ಅಂತ ಕಂಡುಹುಡುಕಿ ಅಂತ ಹೇಳ್ತಾರೆ. ಮೊದಲನೇ ಪದರದಲ್ಲಿ ಮನಸ್ಸು ಅಹಂಕಾರವಾದಾಗ ನಾನು ಅನ್ನೋದು ಜೀವಭಾವ ಆಗತ್ತೆ. ನೀವಿನ್ನೂ ಒಳಮುಖನಾಗಿ ಹೋದಾಗ ಆ ನಾನು ಅನ್ನೋದೇ ಸುಷುಪ್ತಿಯಲ್ಲಿ ಕಾಣುವ ಪರಬ್ರಹ್ಮ ತತ್ವ ಆಗುತ್ತದೆ. ಈ ನಾನು ಎನ್ನುವ ಅಹಂಭಾವ ಮತ್ತು ಮನಸ್ಸು ಹೃದಯದಿಂದಲೇ ಪ್ರಾರಂಭವಾಗುತ್ತದೆ. ಶುದ್ಧ ಚೈತನ್ಯವೇ ನಿಜವಾದ ನಾನು ಎಂದು ಕೊನೆಗೆ ಗೊತ್ತಾಗುತ್ತದೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ 3 ವಿಷಯ ಹೇಳ್ತಾರೆ. ನಾನು ಅಂದರೆ ನಮಗೆ ಜೀವಭಾವ ಇದ್ದಾಗಲೂ ಮನಸ್ಸು ಇರುವುದು ಹೃದಯದಿಂದಲೇ ಶುರುವಾಗುತ್ತದೆ. ಉಸಿರು ಹೃದಯದಿಂದಲೇ ಶುರುವಾಗುತ್ತದೆ. ನಾನು ಅನ್ನುವ ಜೀವಭಾವವು ಹೃದಯದಿಂದಲೇ ಶುರುವಾಗುತ್ತದೆ. ಚಿತ್ತಶುದ್ಧಿಯಾದಾಗ ಈ ನಾನು ಅನ್ನುವ ಅಹಂಕಾರ ಹೋದಾಗ ಅದೇ ಚೈತನ್ಯ ರೂಪ ಪರಮಾತ್ಮನಾಗಿ ನಮಗೆ ನಿಜವಾದ ರೂಪದಲ್ಲಿ ಕಂಡುಬರುತ್ತದೆ ಎಂದು ಇಲ್ಲಿ ರಮಣ ಮಹರ್ಷಿಗಳು ಹೇಳ್ತಾರೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ವೇದಾಂತದ ಚಿಂತನೆ, ಉಪನಿಷತ್ತುಗಳ ಚಿಂತನೆ, ಪರಬ್ರಹ್ಮ ಸ್ವರೂಪದ ಚಿಂತನೆ ನಮಗೆ ಇರಬೇಕಾಗತ್ತೆ. 22ನೇ ಶ್ಲೋಕದಲ್ಲಿ ಹೇಳ್ತಾರೆ, ವಿಗ್ರಹೇಂದ್ರಿಯ ಪ್ರಾಣಧೀಮತಃ ನಾಹಮೇಕ ಸ ತಜ್ಜಡಂ ಯತತ್. ದೇಹ, ಇಂದ್ರಿಯಗಳು ಅಂದರೆ ಪಂಚಕರ್ಮೇಂದ್ರಿಯಗಳು ಮತ್ತು ಪಂಚಜ್ಞಾನೇಂದ್ರಿಯಗಳು, ಮನಸ್ಸು, ಚಿತ್ತ, ಅಹಂಕಾರ, ಉಸಿರು, ನಿದ್ರೆ ಇವೆಲ್ಲವೂ ಜಡವಾಗಿವೆ ಅಂತ ಹೇಳ್ತಾರೆ. ನೋಡಿ, ಜಡ ಮತ್ತು ಚೈತನ್ಯ. ಈ ದೇಹ ಜಡ, ಒಳಗೆ ಅಂತ ಸದ್ಯಕ್ಕೆ ನಾವು ಹೇಳಬೇಕಾಗಿತ್ತು. ಇದ್ರೊಳಗಿರೋ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಉಸಿರು, ಪ್ರಾಣದ ಜಡ ಅಂತ ಹೇಳ್ತಾರೆ. ಇವೆಲ್ಲವೂ ಜಡವಾಗಿವೆ ಮತ್ತು ಇವೆಲ್ಲ ಅವಾಸ್ತವವಾಗಿದೆ, ಸತ್ಯ ಅಲ್ಲ. ಇದು ಅದರದೇ ಆತ್ಮನ ಮೇಲಿರೋ ಹೊದಿಕೆ ಮಾತ್ರ ಅಂತ ಹೇಳ್ತಾರೆ. ನಾನು ಎಂದರೆ ಜೀವನಾದ ನಾನಲ್ಲ, ಆದರೆ ಪರಬ್ರಹ್ಮ ಸ್ವರೂಪವಾದ ಆತ್ಮನಾದವನೇ ನಾನು ಎಂದು ಕೊನೆಗೆ ತಿಳಿದುಕೊಳ್ಳುವುದೇ ಆತ್ಮಜ್ಞಾನ ಅಂತ ಹೇಳ್ತಾರೆ. ನಾವೀಗ ಸಾಮಾನ್ಯ ಜನಕ್ಕೆ ನಾನು ಅಂದರೆ ಈ ದೇಹ ನಾನು, ಇನ್ನು ಕೆಲವರಿಗೆ ಈ ಅಹಂಕಾರ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ, ನಾನು ಚಿತ್ತ, ನಾನು ಅಹಂಕಾರ, ಕೊನೆಗೆ ನಾನು ಜೀವ ಅನ್ನೋ ಭಾವನೆಯು ಕಲ್ಪನೆಯಾದದ್ದು. ಅದು ನಿಜವಾದ್ದಲ್ಲ. ವಾಸ್ತವಿಕವಾಗಿ ನಾನು ಎಂದರೆ ನಾನು ಪರಮ ಚೈತನ್ಯವಾದ ಆತ್ಮನೇ, ಸಾಕ್ಷಿ ಸ್ವರೂಪನೇ, ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಳ್ಳುವುದೇ ನಿಜವಾದ ಜ್ಞಾನ. ಇದೇ ಆತ್ಮದರ್ಶನ ಎಂದು ಹೇಳುತ್ತಾ ರಮಣ ಮಹರ್ಷಿಗಳು ಮುಂದುವರಿದು 23ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸತ್ವಭಾಸಿಕಾ ಚಿತ್ವೇತರ ಸತ್ತಯಾ ಹಿಚಿ ಚಿತ್ತಯಾ ಹ್ಯಹಂ. ನಮ್ಮ ಆತ್ಮವನ್ನೇ ನಾವು ಅರಿವಿನ ಸ್ವರೂಪ ಅಂತ ಹೇಳ್ತೇವೆ. ನಮ್ಮ ಅರಿವಿಗಿಂತ ಯಾರೂ ಜ್ಞಾನಿ ಅಲ್ಲ. ಅಂದರೆ ಆತ್ಮನಿಗಿಂತ ಯಾರೂ ಜ್ಞಾನಿ ಇಲ್ಲ. ಭಗವಂತ ಹೇಗೆ? ಆತ್ಮ ಅಂದ್ರೇನು? ಪರಬ್ರಹ್ಮ ಅಂದ್ರೇನು? ಈಶ್ವರ ಅಂದ್ರೇನು? ಭಗವಂತ. ಪರಮಾತ್ಮನಿಗೆ ಗೊತ್ತಿಲ್ಲದ ವಿಷಯ ಯಾವುದೂ ಇಲ್ಲ. ಸಂಪೂರ್ಣ ಅರಿವಿನ ರೂಪವೇ ಪರಮಾತ್ಮನಾಗಿದ್ದಾನೆ. ಅದಕ್ಕೆ ಪರಮಾತ್ಮನ ನಾವು ಸತ್ಯಂ, ಜ್ಞಾನಂ, ಅನಂತಂ ಬ್ರಹ್ಮ ಅಂತ ಕರೀತೇವೆ. ಆದ್ದರಿಂದ ಇರುವುದೊಂದೇ ಅರಿವು. ಹಾಗಾಗಿ ನಾವೆಲ್ಲರೂ ಅರಿವಿನ ಸ್ವರೂಪರೇ, ಆತ್ಮಸ್ವರೂಪರೇ ಅಂತ ತಿಳ್ಕೊಳ್ಬೇಕು. ಈ ಆತ್ಮನು ಹೇಗಿದ್ದಾನೆ ಅಂದರೆ ಸ್ವಯಂ ಪ್ರಕಾಶನಾಗಿದ್ದಾನೆ. ಇದೇ ಸ್ವಯಂ ಪ್ರಕಾಶವಾಗಿರುವುದರಿಂದ ಆತ್ಮನನ್ನು ಅರಿಯಲು ಬೇರೇನೂ ಬೇಕಾಗಿಲ್ಲ. ಇದರ್ಥ ಮಾಡಿಕೊಳ್ಬೇಕು.
ನಾನು ದೇಹ ಅಂತ ನನ್ನ ಒಳಗಿನ ಯಾವುದಕ್ಕೂ ಗೊತ್ತಾಗತ್ತೆ. ನಾನು ನಾನು ಯೋಚನೆ ಮಾಡ್ತಾ ಇದ್ದೇನೆ ಅಂತ ಗೊತ್ತಾಗತ್ತೆ. ನಾನು ಬುದ್ಧಿ ಉಪಯೋಗಿಸ್ತಾ ಇದ್ದೇನೆ ಅಂತ ಗೊತ್ತಾಗತ್ತೆ. ನಾನು ನಾನು ಜಾಗೃತ ಸ್ಥಿತಿಯಲ್ಲಿದ್ದೇನೆ ಅಂತ ಗೊತ್ತಾಗತ್ತೆ. ನಾನು ಮಲಗಿದ್ದೇನೆ ಅಂತ ಗೊತ್ತಾಗತ್ತೆ. ನನಗೆ ಗಾಢವಾದ ನಿದ್ರೆ ಬಂತು ಅಂತ ಯಾರಿಗೂ ಗೊತ್ತಾಗತ್ತೆ. ಆ ಯಾರಿಗೆ ಗೊತ್ತಾಗತ್ತೋ ಅವನನ್ನೇ ಸಾಕ್ಷಿ ಚೈತನ್ಯ ಸ್ವರೂಪ, ಅದೇ ಭಗವಂತ, ಅದೇ ಪರಬ್ರಹ್ಮ ಸ್ವರೂಪ, ಅದೇ ಆತ್ಮಸ್ವರೂಪ ಎಂದು ಉಪನಿಷತ್ತುಗಳು ಕರೆಯುತ್ತವೆ ಅಂತ ಹೇಳ್ತಾ 24ನೇ ಶ್ಲೋಕದಲ್ಲಿ ಹೇಳ್ತಾರೆ, ಈಶ ಜೀವಯೋರ್ ವೇಷಧೀಭಿದ ಸತ್ವಭಾವತೋ ವಸ್ತು ಕೇವಲಂ. ಈಶ್ವರ ಮತ್ತು ಜೀವರಲ್ಲಿ ಉಪಾಧಿಗಳ ಭೇದ ಮಾತ್ರ ಇದೆ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಈಶ್ವರನಲ್ಲೂ ಸಾಮಾನ್ಯ ನಮ್ಮಲ್ಲೂ ಉಪಾಧಿಯನ್ನು ನಮ್ಮಲ್ಲಿರುವ ದೇಹ ಇದೆಯಲ್ಲ, ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಆತ್ಮನಿಗಿರುವ ಮೇಲ್ಪದರಗಳು ಅಥವಾ ಉಪಾಧಿಗಳು. ಈ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ನಾವು ಯಾರನ್ನು ಕರಿತೇವೋ ಅವರು ಸಹ ಪರಮ ಚೈತನ್ಯವೇ. ಅವರಲ್ಲಿರೋ ಮೂರೂ ಜನರಲ್ಲಿರೋ ಪರಮ ಚೈತನ್ಯ ಒಂದೇ ಇರುತ್ತೆ. ಆದರೆ ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಿಗಳ ಉಪಾಧಿಗಳು ಬೇರೆ ಬೇರೆಯಾಗಿರುತ್ತವೆ. ಹಾಗಾಗಿ ಇಲ್ಲಿ ರಮಣರು ಹೇಳ್ತಾರೆ, ಈಶ್ವರ ಮತ್ತು ಜೀವರದಲ್ಲಿ ವೇಷದಲ್ಲಿ ಮಾತ್ರ ವ್ಯತ್ಯಾಸ. ವೇಷದಲ್ಲಿ ಮಾತ್ರ ವ್ಯತ್ಯಾಸ ಅಂದರೆ ಉಪಾಧಿಗಳಲ್ಲಿ ಮಾತ್ರ ವ್ಯತ್ಯಾಸ. ಆದರೆ ನಿಜವಾದ ಅರಿವಿನಲ್ಲಿ ಅಂದರೆ ಈಶ್ವರನಲ್ಲಿರುವ ಅಂತ ಈಗ ಹೇಳಬೇಕಾಗತ್ತೆ, ಮತ್ತು ನಮ್ಮಲ್ಲಿರುವ ಅರಿವಿನಲ್ಲಿ ವ್ಯತ್ಯಾಸ ಇಲ್ಲ. ಆ ಅರಿವೇ ನಾವು ಅಂತ ಕೊನೆಗೆ ಬರೋದು, ಆ ಅರಿವೇ ನಾವು. ಹಾಗಾಗಿ ಈಶ್ವರನಿಗೂ ನಮಗೂ ಯಾವುದೇ ಅರಿವಿನ ಸ್ತರದಲ್ಲಿ ಬಂದಾಗ ಯಾವುದೇ ವ್ಯತ್ಯಾಸ ಇಲ್ಲ. ಜ್ಞಾನದ ಸ್ತರವಿನಲ್ಲಿ ಬಂದಾಗ, ಸಸ್ವರೂಪ ಸಂಧಾನ ಸ್ತರಲ್ಲಿ ಬಂದಾಗ ಅಂತ ಹೇಳ್ತಾ 25ನೇ ಶ್ಲೋಕದಲ್ಲಿ ಹೇಳ್ತಾರೆ, ವೇಷಹಾನತಃ ಸ್ವಾತ್ಮದರ್ಶನಂ ಈಶದರ್ಶನಂ ಸ್ವಾತ್ಮರೂಪತಃ. ಭಗವಂತನು ಗುಣಾತೀತನಾಗಿದ್ದಾನೆ. ಭಗವಂತನಿಗೆ ಯಾವ ಗುಣಗಳೂ ಇಲ್ಲ, ಯಾವ ರೂಪಗಳೂ ಇಲ್ಲ, ಯಾವ ನಾಮಗಳೂ ಇಲ್ಲ. ಅವನು ಶುದ್ಧ ಚೈತನ್ಯ, ಶುದ್ಧ ಅರಿವಿನ ಚೈತನ್ಯ ರೂಪನಾಗಿದ್ದಾನೆ. ಅವನ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ, ಆಲೋಚನೆಗಳು, ಭಾವನೆಗಳು ದೇಹ ಮತ್ತು ಲೌಕಿಕಗಳಿಂದ ದೂರವಿದ್ದರೆ, ಅಂದರೆ ಇವುಗಳು ಯಾವುವು ನಾನಲ್ಲ ಎಂದು ತಿಳಿದರೆ ಆಗ ಮಾತ್ರ ನಾನು ಆತ್ಮ ಎನ್ನುವ ತಿಳುವಳಿಕೆಯನ್ನು ಕಂಡುಕೊಳ್ಳಬಹುದು ಎಂದು ಹೇಳುತ್ತಾರೆ. ಅಂದರೆ ಏನು ಹೇಳ್ತಾ ಇದ್ದಾರೆ, ನಾನು ಅಂದರೆ ಆತ್ಮ ಚೈತನ್ಯ ಶಕ್ತಿ ನನ್ನ ಮೇಲೆ ದೇಹವೆಂಬ ಒಂದು ಉಪಾಧಿ, ಒಂದು ಅಂಗಿ, ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳೆಂಬ ನಾನಾ ಉಪಾಧಿಗಳಿವೆ. ಆಮೇಲೆ ಪಂಚಕೋಶಗಳೆಂಬ ಉಪಾಧಿಗಳಿವೆ. ಇವೆಲ್ಲ ನಾನಲ್ಲ, ನಾನು ಚೈತನ್ಯ ಸ್ವರೂಪಿ, ಸಾಕ್ಷಿ ಸ್ವರೂಪಿಯಾದವನೇ ಅಂತ ತಿಳಿದುಕೊಂಡಾಗ ನಮಗೆ ಆತ್ಮದರ್ಶನವಾಗುತ್ತದೆ ಎಂದು ಭಗವಾನ್ ರಮಣ ಋಷಿಗಳು 25ನೆಯ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದುವರಿದು 26ನೇ ಶ್ಲೋಕದಲ್ಲಿ ನೋಡಿ ಹೀಗೆ ಹೇಳ್ತಾರೆ, ಆತ್ಮಸಂಸ್ಥಿತಿ ಸ್ವಾತ್ಮದರ್ಶನಂ ನಿರ್ದ್ವಯಾದಾತ್ಮನಿಷ್ಠತ. ಅಂದ್ರೇನು, ಆತ್ಮವು ಅದ್ವೈತವಾಗಿದೆ, ಅಂದರೆ ಒಂದೇ ಇದೆ. ಬೇರೆ ಬೇರೆ ತತ್ವಗಳಲ್ಲಿ ಹೇಳ್ತಾರೆ ಕೆಲವರು, ಜೀವಾತ್ಮ ಒಂದೊಂದು ದೇಹಕ್ಕೆ ಬೇರೆ ಬೇರೆ ಜೀವಾತ್ಮ ಇದೆ, ಜೀವಾತ್ಮವೇ ಬೇರೆ, ಪರಮಾತ್ಮವೇ ಬೇರೆ, ಹೀಗೆಲ್ಲ ದ್ವೈತದಲ್ಲಿ ಹೇಳ್ತಾರೆ. ಆದರೆ ಅದ್ವೈತ, ಶಂಕರರ ಅದ್ವೈತ ತತ್ವದ ಅನುಸಾರವಾಗಿ, ರಮಣ ಮಹರ್ಷಿಗಳ ಅನುಸಾರವಾಗಿ ರಮಣರು ಹೇಳ್ತಾರೆ, ಆತ್ಮ ಅನ್ನೋದು ಇರುವುದು ಒಂದೇ, ಒಬ್ಬೊಬ್ಬರಿಗೆ ಒಂದೊಂದಲ್ಲ.
ಈ ಆತ್ಮವು ಪರಬ್ರಹ್ಮ ಅಂತ ಹೇಳ್ತಾರೆ. ಇದು ಸರ್ವವ್ಯಾಪಕವಾಗಿದೆ. ಅಂದರೆ ಇರುವುದೇ ಒಂದು, ಎರಡಿಲ್ಲ. ಒಂದೊಂದು ದೇಹದಲ್ಲಿ ಒಂದೊಂದು ಆತ್ಮವಿಲ್ಲ. ಸರ್ವ ದೇಹಗಳಲ್ಲೂ ಎಲ್ಲ ಕಡೆಯಲ್ಲಿರುವ ಆತ್ಮನು ಒಂದೇ ಆಗಿದೆ. ಆತ್ಮನಲ್ಲದೆ ಬೇರೇನೂ ಇಲ್ಲ. ಆತ್ಮದಲ್ಲಿ ಮನಸ್ಸನ್ನು ಸ್ಥಾಪಿಸಿ ಆತ್ಮನಿಷ್ಠರಾದರೆ ಮನಸ್ಸು ಹಾಗೂ ಅಹಂ ಅಂದರೆ ನಾನು ಎಂಬ ಭಾವ ಉತ್ಪತ್ತಿಯಾಗುವ ಹೃದಯದಲ್ಲೇ. ಅಂದರೆ ನಾನು ಆವಾಗ ಹೇಳಿದೆ, ಉಸಿರಿನ ಮೂಲಸ್ಥಾನ ಹೃದಯವೇ, ಮನಸ್ಸಿನ ಮೂಲಸ್ಥಾನ ಹೃದಯವೇ, ನಾನು ಅನ್ನುವ ಅಹಂಭಾವದ ಮೂಲಸ್ಥಾನವು ಹೃದಯವೇ. ಈ ಹೃದಯದಲ್ಲೇ ಭಗವಂತನು ನೆಲೆಸಿದ್ದಾನೆ. ಹಾಗಾಗಿ ಆತ್ಮದರ್ಶನವಾಗಬೇಕಾದರೆ ಈ ಹೃದಯದಲ್ಲಿರೋ ಭಗವಂತನನ್ನು ಅಥವಾ ಹೃದಯವೇ ಭಗವಂತ ಅಂತ ತಿಳಿದು ಧ್ಯಾನಿಸಿದರೆ, ಚಿಂತಿಸಿದರೆ ನಮಗೆ ಆತ್ಮದರ್ಶನವಾಗುತ್ತದೆ ಅಂತ ಹೇಳ್ತಾ 27ನೇ ಶ್ಲೋಕದಲ್ಲಿ ಹೇಳ್ತಾರೆ, ಜ್ಞಾನವರ್ಜಿತ ಜ್ಞಾನಹೀನ ಚಿತ್ತ ಜ್ಞಾನಮಸ್ತಿ ಕಿಂ ಜ್ಞಾತುಮಂತರಂ. ಅರಿವು ಅಥವಾ ಪ್ರಜ್ಞೆ ದ್ವಂದ್ವಗಳನ್ನು ಮೀರಿದ್ದು, ಅಂದರೆ ಎರಡಿಲ್ಲದ್ದು, ಇರೋದೊಂದೇ. ಅರಿವು ಅಂದರೆ ಇರುವುದು ಒಂದೇ, ದ್ವಂದ್ವ ಇಲ್ಲ. ದ್ವಂದ್ವ ಅಂದರೆ ಎರಡು ಅನ್ನೋದು ಇಲ್ಲ. ಜ್ಞಾನದ ಚಿಂತನೆಯಿಂದ, ಅಂದರೆ ಜ್ಞಾನದ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಚಿಂತನೆಯಿಂದ ನಮಗೆ ದೊರಕುತ್ತದೆ. ಇದು ವಿಚಾರ ಮಾರ್ಗ ಅಂತ ಹೇಳ್ತಾರೆ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಮುಂತಾದ ಮಹಾವಾಕ್ಯಗಳನ್ನು, ಪ್ರಜ್ಞಾನಂ ಬ್ರಹ್ಮ ಮುಂತಾದ ಉಪನಿಷತ್ತಿನಲ್ಲಿ ಬರುವ ಮಹಾವಾಕ್ಯಗಳ ಚಿಂತನೆಯನ್ನು ಮಾಡಿದಾಗ ನಮಗೆ ಆತ್ಮದ ಅರಿವು ಉಂಟಾಗುತ್ತದೆ. ಅದೇ ಅಂತಿಮವಾದ ಜ್ಞಾನವಾಗಿದೆ ಅಂತ ಹೇಳ್ತಾರೆ. ಆತ್ಮದ ಅರಿವು ಉಂಟಾಗೋದಂದ್ರೇನು? ನಾನೇ ಆತ್ಮ ಅಂತ ಗೊತ್ತಾಗೋದು ಅಷ್ಟೇ. ಅರಿವು ಉಂಟಾಗೋದಂದ್ರೆ ಮತ್ತೆ ಅರಿವು ಬೇರೆ ಆತ್ಮ ಬೇರೆ ಅಂತಲ್ಲ, ನಾನೇ ಆತ್ಮ ಅಂತ ತಿಳಿದು ಬರುತ್ತದೆ ಅಂತ ಹೇಳ್ತಾರೆ. 28ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ ನೋಡಿ, ಕಿಂ ಸ್ವರೂಪಮೇತ್ಯಾತ್ಮದರ್ಶನೆ ಅವ್ಯಯಾಭವ ಪೂರ್ಣಚಿತ್ ಸುಖಂ. ನಾನು ಎನ್ನುವ ಜೀವಭಾವ ಹೋದ ನಂತರ, ತೊರೆದ ನಂತರ ಹೃದಯದಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರವೆಂಬುದನ್ನು ನಾವು ದಾಟಿ ಹೋಗ್ತೇವೆ. ಹಾಗೆ ಆ ಉಪಾಧಿಗಳನ್ನು ದಾಟಿ ಹೋಗ್ತೇವೆ. ಹಾಗೆ ದಾಟಿ ಹೋದಾಗ ಅಂತಿಮವಾಗಿ ದರ್ಶನ ಆಗುತ್ತದಲ್ಲ, ಅದನ್ನೇ ಆತ್ಮದರ್ಶನವಾಗುವುದು, ಅರಿವುಂಟಾಗುವುದು, ಜ್ಞಾನ ಸ್ವರೂಪಿಗಳಾಗುವುದು, ಭಗವಂತ ಸ್ವರೂಪಿಗಳಾಗುವುದು ಎಂದು ರಮಣರು ಹೇಳ್ತಾ 29ನೇ ಶ್ಲೋಕದಲ್ಲಿ ಹೇಳ್ತಾರೆ, ಬಂಧ ಮುಕ್ತ್ಯತೀತಂ ಪರಂ ಸುಖಂ ವಿಂದತೀಹ ಜೀವಸ್ತು ದೈವಿಕಃ. ದೈವಿಕ ಸ್ಥಿತಿಯನ್ನು, ಅಂದರೆ ಆತ್ಮಜ್ಞಾನದ ಸ್ಥಿತಿಯನ್ನು ಅಥವಾ ನಮ್ಮ ನೈಜ ಸ್ವರೂಪವನ್ನು ಅಥವಾ ಸ್ವಸ್ವರೂಪ ಸಂಧಾನವನ್ನು ಅದನ್ನೇ ಹೊಂದುವುದು ಎಂದು ಕರೆಯುತ್ತಾರೆ. ಅದನ್ನು ಅರಿತುಕೊಂಡ ಮೇಲೆ ವ್ಯಕ್ತಿಯು ಬಂಧನ ಹಾಗೂ ಸ್ವಾತಂತ್ರ್ಯವನ್ನು ಮೀರಿ ಈ ಜಗತ್ತಿನಲ್ಲೇ ಜೀವನ್ಮುಕ್ತಿ ಸ್ಥಿತಿಯನ್ನು, ಅಂದರೆ ಪರಮಾನಂದ ಸ್ಥಿತಿಯನ್ನು ಹೊಂದುತ್ತಾನೆ. ಮತ್ತು ಈ ದೇಹವನ್ನು ಬಿಟ್ಟ ನಂತರ ವಿದೇಹ ಮುಕ್ತಿಯನ್ನು ಹೊಂದುತ್ತಾನೆ. ಅಂದರೆ ಇಲ್ಲಿ ದೇಹದಲ್ಲಿ ಇರುವಲ್ಲಿ ತನಕವು ಪರಮಾನಂದ ಸ್ಥಿತಿಯಲ್ಲಿ ಇದ್ದುಕೊಂಡು ಇದನ್ನೇ ಜೀವನ್ಮುಕ್ತ ಸ್ಥಿತಿ ಅಂತಾರೆ ಇರುತ್ತಾನೆ. ದೇಹವನ್ನು ಬಿಟ್ಟ ನಂತರ ಭಗವಂತನಲ್ಲಿ ಎಲ್ಲ ಕಡೆ ಇರೋ ಪರಬ್ರಹ್ಮದಲ್ಲಿ ಒಂದಾಗಿ ವಿದೇಹ ಮುಕ್ತಿಯನ್ನು ಪಡೆಯುತ್ತಾನೆ ಅಂತ ಹೇಳುತ್ತಾ, ಈ ಸ್ಥಿತಿಯನ್ನು ಹೊಂದಲು ನಾವು ಸತತವಾಗಿ ಪ್ರಯತ್ನಿಸಬೇಕು ಎಂದು ಹೇಳುತ್ತಾ 30ನೇ ಕೊನೆಯ ಶ್ಲೋಕ ಅಲ್ಲಿ ಹೇಳ್ತಾರೆ, ಅಹಮಪೇತಕಂ ನಿಜ ವಿಭಾನಕಂ
ಮಹಾ ಮಹದಿದಂತಪೋ ರಮಣವಾಗಿಯಂ. ಅಹಂಕಾರವನ್ನು ಮೀರಿದ ಆತ್ಮನ ಸ್ಥಿತಿಯನ್ನು ಹೊಂದುವುದೇ ಅತಿ ಮುಖ್ಯವೆಂದು ರಮಣರು ತಮ್ಮ ಒಟ್ಟು ಸಿದ್ಧಾಂತದಲ್ಲಿ ಹೇಳ್ತಾರೆ, ಉಪದೇಶ ಸಾರದಲ್ಲಿ ಹೇಳ್ತಾರೆ ಅಂತ ಹೇಳ್ತಾರೆ. ಆತ್ಮೀಯ ಮಿತ್ರರೇ, ಇದನ್ನು ನಾನು ಒಂದು 2 ನಿಮಿಷದಲ್ಲಿ ಒಟ್ಟಾರೆ ಏನು ಹೇಳ್ತಾರೆ ಅಂತ ಹೇಳ್ತೇನೆ. ಮೊದಲು ರಮಣರು ಏನು ಹೇಳ್ತಾರೆ? ಕರ್ಮಗಳು ಜಡವಾಗಿವೆ. ಕರ್ಮಗಳಿಂದ ಕರ್ಮಫಲಗಳು ಉಂಟಾದರೂ ಆ ಕರ್ಮಫಲಗಳನ್ನು ಜೀವಿಯಲ್ಲಿ ತನಕ ತಲುಪಿಸಬೇಕಾದರೆ ಒಂದು ಚೈತನ್ಯ ಶಕ್ತಿಯ ಅಗತ್ಯವಿದೆ. ಅದನ್ನೇ ನಾವು ಈಶ್ವರ ಅಥವಾ ಭಗವಂತ ಅಂತ ಕರಿತೇವೆ. ಹಾಗಾಗಿ ಕರ್ಮಗಳು ಜಡ ಅಂತ ಹೇಳ್ತಾರೆ. 2ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಜಡವಾದ ಕರ್ಮಗಳು ಕರ್ಮಬಂಧನಕ್ಕೆ ಒಳಪಡಿಸುತ್ತವೆ, ಸಂಸಾರಕ್ಕೆ ಒಳಪಡಿಸುತ್ತವೆ, ಕರ್ಮ ಬೀಜವನ್ನು ಬಿಡುತ್ತವೆ. ಹಾಗಾಗಿ ಕರ್ಮದಿಂದ ಮೋಕ್ಷ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಭಕ್ತಿಯೋಗ ವಿಷಯದಲ್ಲಿ ಹೇಳ್ತಾರೆ, ಪೂಜೆ, ಪ್ರಾರ್ಥನೆ, ಜಪ, ಆಮೇಲೆ ಧ್ಯಾನ, ವೇದಾಂತ ಚಿಂತನೆ ಇವುಗಳೆಲ್ಲ ಮೆಟ್ಟಲುಗಳು. ಈ ಮೆಟ್ಟಲುಗಳನ್ನೇ ನಾವು ಒಂದನ್ನು ಏರುತ್ತಾ ಹೋಗಬೇಕು ಅಂತ ಹೇಳ್ತಾರೆ. ಮನಸ್ಸನ್ನು ಯೋಚನಾರಹಿತವಾದ ಸ್ಥಿತಿಯಲ್ಲಿ ಮಾಡಿಕೊಂಡು ಅಂತಹ ಮನಸ್ಸನ್ನು ಹೃದಯಸ್ಥವಾಗಿರೋ ಭಗವಂತನಲ್ಲಿ ನೆಲೆಗೊಳಿಸುವುದೇ ಧ್ಯಾನವೆಂದು ಹೇಳುತ್ತಾರೆ. ಎಲ್ಲ ಉಪನಿಷತ್ತುಗಳು ಓಂಕಾರ ಧ್ಯಾನವನ್ನು ಮಾಡಬೇಕೆಂದು ಹೇಳುತ್ತವೆ. ಅಥವಾ ಸೋಹಂ, ಸೋಹಂ, ಆ ಪರಮಾತ್ಮನು ನಾನೇ, ಅವ, ಅಹಂ ನಾನು, ಸೋಹಂ ಅನ್ನುವ ಧ್ಯಾನ ಪದ್ಧತಿಯನ್ನು ಮಾಡಬೇಕು. ಅಂದರೆ ಮನಸ್ಸನ್ನು ಹೃದಯಸ್ಥ ಭಗವಂತನ ನೆಲೆಯಲ್ಲಿ ನಿಲ್ಲಿಸಬೇಕು ಎಂದು ಭಗವಾನ್ ರಮಣರು ಹೇಳುತ್ತಾರೆ. ಉಸಿರು, ಮನಸ್ಸು ಅಂದರೆ ಯೋಚನೆಗಳ ಒಟ್ಟು ಲಹರಿಯನ್ನು ಮನಸ್ಸು ಅಂತ ಹೇಳ್ತವೆ. ಮತ್ತು ಅಹಂಭಾವ ಅಂದರೆ ಜೀವಭಾವ ಮತ್ತು ಆತ್ಮ ನೆಲೆಸಿರುವ ಸ್ಥಾನ. ಜೀವಭಾವವೇ ಶುದ್ಧವಾದಾಗ ಆತ್ಮ ನೆಲೆಸಿರುವ ಸ್ಥಾನವಾಗಿರುತ್ತೆ. ಅದೆಲ್ಲವೂ ಹೃದಯ ಕಮಲದಲ್ಲೇ ಇರುವುದರಿಂದ ಹೃದಯ ಕಮಲವನ್ನೇ ಪರಬ್ರಹ್ಮ ಅಂತ ತಿಳಿದುಕೊಳ್ಳಬೇಕು ಮತ್ತು ಹೃದಯದಲ್ಲೇ ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಕರ್ಮಯೋಗದಿಂದ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಹಂತ ಹಂತವಾಗಿ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡುತ್ತಾ ಮುಕ್ತಿಯನ್ನು ಪಡೆಯುವುದೇ ಮನುಷ್ಯ ಜನ್ಮದ ಅತ್ಯಂತ ಶ್ರೇಷ್ಠವಾದ ಮತ್ತು ಒಂದೇ ಉದ್ದೇಶವಾಗಿದೆ ಎಂದು ಭಗವಾನ್ ರಮಣರು ಅತೀ ಸ್ಪಷ್ಟವಾಗಿ ಹೇಳ್ತಾರೆ. ಆಧ್ಯಾತ್ಮಿಕ ಮಿತ್ರರೇ, ಇದು ರಮಣ ಮಹರ್ಷಿಗಳ ಚಿಂತನೆ ಅತ್ಯದ್ಭುತವಾಗಿದೆ. ಅದಕ್ಕೆ ತುಂಬ ಸಮಯದವರೆಗೂ ಒಂದು 4-5 ಗಂಟೆ ನಾವು ಅದನ್ನು ಬಿಡಿಸಿ ಹೇಳಿದಾಗ ಹೇಳ್ಬೋದು. ಆದರೆ ಅಷ್ಟು ಕೇಳುವ ಸಮಯ ನಿಮಗೂ ಇಲ್ಲದಿರುವುದರಿಂದ ನಾನು ಸಾಧ್ಯವಾದಷ್ಟು ಸಂಕ್ಷೇಪವಾಗಿ ನನ್ನ ಕೈಲಾಗುವಷ್ಟು, ನನ್ನ ತಿಳುವಳಿಕೆಗೆ ಅರಿವಾಗುವಷ್ಟು ಇದನ್ನು ವಿವರಿಸಿ ತಮಗೆ ಹೇಳಿದ್ದೇನೆ. ತಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.